Hi friends, welcome to my YouTube channel Prashant Education. ಇದು ನಾನು ಪೋಸ್ಟ್ ಗ್ರಾಜ್ಯುಯೇಷನ್ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ MBA 2024ದು B1 ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಸೀರೀಸಲ್ಲಿ ಬಿಡ್ತೀನಿ. ನೀವು ಆಲ್ರೆಡಿ ನೋಡಿರೋದು ನನ್ನ ವೀಡಿಯೋಸ್ ಎಲ್ಲ ನೋಡಿದ್ರೆ ಸೀರೀಸಲ್ಲಿ ಬಿಡ್ತಾ ಇದ್ದೀನಿ. ಅದೇ ಥರ ಇದು ಸೀರೀಸಲ್ಲಿ ಬಿಡ್ತೀನಿ ಸೊ ದಟ್ ನಿಮಗೆ ಅನುಕೂಲ ಆಗಲಿ ಅಂತ. ದಯವಿಟ್ಟು ಸಬ್ಸ್ಕ್ರೈಬ್ ಆಗದೆ ಇಲ್ದಿರಿ ಸಬ್ಸ್ಕ್ರೈಬ್ ಆಗಿ. ಅದೇ ಥರ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬೇಕಾದಲ್ಲಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಬನ್ನಿ ಫ್ರೆಂಡ್ಸ್ ಹೋಗೋಣ ಏನಿದೆ ಪೇಪರ್. ಸೊ ಹೋಗೋಕ್ಕೂ ಮುಂಚೆ ಸಮ್ ಚೇಂಜಸ್ನ ಮಾಡಿದ್ದಾರೆ. ಏನು ಚೇಂಜಸ್ದು ಅಂದರೆ ನಂಬರ್ ಆಫ್ ಕ್ವಶನ್ಸ್ 100 MCQs ಇದೆ, ಎಲ್ಲ ಒಂದೊಂದು ಮಾರ್ಕ್ ಕ್ಯಾರಿ ಮಾಡುತ್ತೆ. ಆಮೇಲೆ ಇದು ಎಕ್ಸಾಮಿನೇಷನ್ ಇರೋದು ಆಫ್ಲೈನಲ್ಲಿ. ಓಕೆ, ಹಂಗೆ ಸಿಲೆಬಸ್ ಸ್ವಲ್ಪ ಚೇಂಜ್ ಆಗಿದೆ. ಸಿಲೆಬಸ್ ಬಗ್ಗೆ ಮಾತಾಡೋಣ ಬನ್ನಿ. ಓಕೆ, ಸೊ ಏನು ಮಾಡಿದ್ದಾರೆ ಅಂದರೆ ಈಗ ಕಂಪ್ಯೂಟರ್ ಅವೇರ್ನೆಸ್ ಅಂತ ಒಂದು ಟಾಪಿಕ್ನ ತೊಗೊಂಬಂದಿದ್ದಾರೆ. ಸೊ ಅದರೊಳಗೆ ಏನೇನು ಕವರ್ ಮಾಡ್ತಾರೆ ಅಂದರೆ ಕಂಪ್ಯೂಟರ್ ಬೇಸಿಕ್ಕು, CPU, ಇನ್ಪುಟ್ ಔಟ್ಪುಟ್ ಡಿವೈಸು, ಮೆಮೊರಿ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು, ಆಪರೇಟಿಂಗ್ ಸಿಸ್ಟಮ್, ಇಂಟರ್ನೆಟ್ ಆ್ಯಂಡ್ ಡೇಟಾಬೇಸ್ ಅಪ್ಲಿಕೇಶನ್ ಅಂತ ಕೇಳ್ತಾರೆ. ನೆಕ್ಸ್ಟು ಡೇಟಾ ರೆಪ್ರೆಸೆಂಟೇಷನಲ್ಲಿ ಬೈನರಿ, ಆಸ್ಕಿ, ಹೆಕ್ಸಾಡೆಸಿಮಸ್ ಚೇಂಜ್ ಕೊಡ್ತಾರೆ. ಬೈನರಿಯಿಂದ ಆಸ್ಕಿಯಿಂದ ಬೈನರಿಗೆ ಚೇಂಜ್ ಮಾಡಿ ಅಂತ. ನೆಕ್ಸ್ಟು ನಿಮಗೆ ಅರ್ಥಮೆಟಿಕ್, ಬೈನರಿ ಅರ್ಥಮೆಟಿಕ್ ಇರುತ್ತೆ, ಅಡಿಷನ್ನು, ಸಬ್ಟ್ರಾಕ್ಷನು, ಮಲ್ಟಿಪ್ಲಿಕೇಶನು, ಡಿವಿಷನ್ನು, ಟೂಸ್ ಕಾಂಪ್ಲಿಮೆಂಟ್, ಫ್ಲೋಟಿಂಗ್ ಪಾಯಿಂಟ್ ರೆಪ್ರೆಸೆಂಟೇಷನು. ಅದಾದಮೇಲೆ ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ, ಹೇಗೆ ಆಪರೇಟಿಂಗ್ ಸಿಸ್ಟಮ್ ಬಂತು, ಏನು ಟೈಪ್ಸ್ ಇದೆ, ಏನು ಫಂಕ್ಷನ್ ಇದೆ, ಹೆಂಗೆ ಎವಲ್ಯೂಷನ್ ಆಯಿತು ಅಂತ. ಇದು ನಿಮ್ಮದು ಕಂಪ್ಯೂಟರ್ ಅವೇರ್ನೆಸ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಆಲ್ರೆಡಿ ಅನಾಲಿಟಿಕಲ್ ಎಬಿಲಿಟಿ ಆ್ಯಂಡ್ ಲಾಜಿಕಲ್ ರೀಸನಿಂಗ್ ಇದೆ. ಸೊ ಅದರೊಳಗೆ ನಿಮಗೆ ಲಾಜಿಕಲ್ ರೀಸನಿಂಗ್ ಬರುತ್ತೆ, ಮತ್ತು ಪಝಲ್, ಡಯಾಗ್ರಾಮ್ ಆ್ಯಂಡ್ ಅನಾಲಜೀಸ್ ಬರುತ್ತೆ. ಆಮೇಲೆ ವರ್ಬಲ್ ಆ್ಯಂಡ್ ಅನಾಲಿಟಿಕಲ್ ಅಬಿಲಿಟಿ, ಇದರೊಳಗೆ ಏನು ಚೇಂಜಸ್ ಇಲ್ಲ, ಇಂಟ್ರೊಡ್ಯೂಸ್ ಮಾಡಿರೋದೇ ಕಂಪ್ಯೂಟರ್ದು ಹೊಸದು ಇಂಟ್ರೊಡ್ಯೂಸ್ ಮಾಡಿರೋದು. ಓಕೆ, ಬನ್ನಿ ನೆಕ್ಸ್ಟ್ ಇದರೊಳಗೆ ಏನಿದೆ ಕೇಳೋಣ. ನೆಕ್ಸ್ಟ್ ಕ್ವಾಂಟಿಟೇಟಿವ್ ಅನಾಲಿಸಿಸಲ್ಲಿ ನಿಮಗೆ ಅರ್ಥಮೆಟಿಕ್ ಬರುತ್ತೆ, ಡೇಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಬರುತ್ತೆ, ಆಮೇಲೆ ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್. ಇದು ಲಾಸ್ಟ್ ಪ್ರೀವಿಯಸ್ ಇರೋದೇ ಸೇಮ್ ಇದೆ, ಏನು ಚೇಂಜ್ ಆಗಿಲ್ಲ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಆ್ಯಸ್ ಯೂಶುವಲ್ ನಿಮ್ಮದು ಇಂಗ್ಲೀಷ್ ಲ್ಯಾಂಗ್ವೇಜ್ನ ಟೆಸ್ಟ್ ಮಾಡ್ತಾರೆ. ಸೊ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ನಿಮಗೆ ಬೇಸಿಕ್ ಗ್ರಾಮರ್ ಇದೆ, ಸಿನೋನಿಮ್ಸು, ಆಂಟನಿಮ್ಸು, ಸೆಂಟೆನ್ಸ್ ಕರೆಕ್ಷನ್ನು, ಒನ್ ವರ್ಡ್ ಸಬ್ಸ್ಟಿಟ್ಯೂಷನು, ಐಡಮ್ ಅಂಡ್ ಫ್ರೇಸಸ್, ಫೇಮಸ್ ಬುಕ್ ಇನ್ ಇಂಗ್ಲೀಷ್ ಲಿಟ್ರೇಚರ್. ಸೊ ಇದರಲ್ಲೂ ಏನು ಚೇಂಜಸ್ ಆಗಿಲ್ಲ. ಆಮೇಲೆ ನಿಮಗೆ ಜನರಲ್ ನಾಲೆಜಲ್ಲಿ ಏನು ಕೇಳ್ಬೋದು, ಇಂಡಿಯನ್ ಆ್ಯಂಡ್ ಗ್ಲೋಬಲ್ ಬಿಸ್ನೆಸ್ ಎನ್ವೈರನ್ಮೆಂಟ್ ಕೇಳ್ಬೋದು, ಎಕನಾಮಿಕ್, ಪೊಲಿಟಿಕಲ್, ಹಿಸ್ಟ್ರಿ ಆ್ಯಂಡ್ ಕರೆಂಟ್ ಅಫೇರ್ಸ್ ಕೇಳ್ಬೋದು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಕಲ್ಚರ್ ಆ್ಯಂಡ್ ಸೋಷಿಯಲ್ ಎಲಿಮೆಂಟ್, ಎಂಟರ್ಪ್ರಿನರ್ಶಿಪ್ ಆ್ಯಂಡ್ ಬಿಸ್ನೆಸ್ ಕಮ್ಯುನಿಕೇಷನ್. ಸೊ ಇದು ಏನು ಅಷ್ಟೊಂದೇನು ಚೇಂಜಸ್ ಇಲ್ಲ. ಓಕೆ, ದ ಸೇಮ್ ಪ್ಯಾಟರ್ನು, ಹಳೇದೇನಿತ್ತು ಅದೇ ಪ್ಯಾಟರ್ನಲ್ಲಿ ಇದು ಬರುತ್ತೆ. ಓಕೆ, ಬನ್ನಿ ಫ್ರೆಂಡ್ಸ್ ಏನು ಕ್ವಶನ್ ಕೇಳ್ತಾರೆ ಅಂತ ನೋಡೋಣ. ವಾಟ್ ವಿಲ್ ಕಮ್ ಇನ್ ದ ಪ್ಲೇಸ್ ಆಫ್ ಕ್ವಶನ್ ಮಾರ್ಕ್ ಇನ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅಂತ ಕೇಳಿದ್ದಾರೆ. ಸೊ ಅವ್ರೇನು ಹೇಳ್ತಾರೆ, 50% ಆಫ್ 6000 ಪ್ಲಸ್ 20% ಆಫ್ ಕ್ವಶನ್ ಮಾರ್ಕ್ ಇಸ್ ಈಕ್ವಲ್ ಟು 4000 ಅಂತ ಹೇಳ್ತಾರೆ. ಸೊ ಇದನ್ನು ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಈಗ ಏನು ಇಲ್ಲಿ 50% ಆಫ್ 6000, ಸೊ 50% ಆಫ್ 6000 ನಿಮಗೆ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಹಾಫ್ ಮಾಡ್ಕೋಬೇಕು, 6000 ಹಾಫು 3000. ಓಕೆ, ಪ್ಲಸ್ ಏನು ಆ್ಯಡ್ ಮಾಡಿದ್ರೆ 4000 ಆಗುತ್ತೆ, 1000 ಆ್ಯಡ್ ಮಾಡಿದ್ರೆ 4000 ಆಗುತ್ತೆ. ಸೊ ಇಲ್ಲಿ ಬಂದಿರೋ ಆನ್ಸರ್ಗಳಲ್ಲಿ ಓಕೆ, ಈ 2ನ ಮಲ್ಟಿಪ್ಲೈ ಮಾಡಿದ್ರೆ ಅದು 10 ಕೊಡಬೇಕು. ಈಗ 2 3 6 ಆಯಿತು, ಬರಲ್ಲ. 2 6 12 ಆಯಿತು, 2 5 10 ಆಯಿತು. ಈ 245 ಇದು ಬೇರೆ ಆಗುತ್ತೆ. ಸೊ 2 5 10 ಆಯಿತು. ಸೊ ಈ ಪಾಸಿಬಿಲಿಟಿ ಇರೋದು 5000 ಮಾತ್ರ ನಮಗೆ ಅದು 1000 ಬರೋದು. ಸೊ ಕರೆಕ್ಟ್ ಆನ್ಸರ್ ಬಂದು 3 5000. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ಬನ್ನಿ ಫ್ರೆಂಡ್ಸ್. ಓಕೆ, ಬನ್ನಿ ಫ್ರೆಂಡ್ಸ್ ಏನು ಕ್ವಶನ್ ಕೇಳ್ತಾರೆ ಅಂತ ನೋಡೋಣ. ಇಫ್ twice the numerator of a fraction is decreased by 50% and thrice the denominator is increased by 200%, the resultant factor is 121 by 150. ವಾಟ್ ವಾಸ್ ದಿ ಒರಿಜಿನಲ್ ಫ್ರಾಕ್ಷನ್ ಅಂತ ಕೇಳ್ತಾರೆ. ಓಕೆ, ಸೊ ಇದನ್ನು ನಾವು ಹೆಂಗೆ ಡಿವೈಡ್ ಮಾಡೋಣ ಅಂದರೆ, ಫಸ್ಟ್ ಹಾಫ್ ಇದು ತೊಗೊಳ್ಳೋಣ ಟ್ವೈಸ್ದು, ಆಮೇಲೆ ತ್ರೈಸ್ದು ತೊಗೊಳ್ಳೋಣ. ಸೊ ಏನು ಕೇಳ್ತಾರೆ ನಮಗೆ, ನ್ಯೂಮರೇಟರ್ ಡಿನಾಮಿನೇಟರ್ ಎನ್ ಡಿ, ಅದು ಚೆನ್ನಾಗಿ ಗೊತ್ತು ಏನು ಅಂತ. ಮೇಲ್ಗಡೆ ಇದ್ರೆ ನ್ಯೂಮರೇಟರ್, ಕೆಳಗಡೆ ಇದ್ರೆ ಡಿನಾಮಿನೇಟರ್. ಓಕೆ, ಸೊ ಏನು ಹೇಳ್ತಾರೆ, ಇಫ್ ಟ್ವೈಸ್ ದಿ ನ್ಯೂಮರೇಟರ್ ಅಂದರೆ 2n ನ್ಯೂಮರೇಟರ್ ಇಸ್ ಡಿಕ್ರೀಸ್ಡ್ ಬೈ 50%. ಸೊ ಇದನ್ನು ಯಾವ ರೀತಿ ಬರ್ಕೋಬೋದು ಅಂದರೆ, ಈ ರೀತಿ 50% ಆಫ್ 2n ಅಂತ ಬರ್ಕೋಬೋದು. ಈಗ ನಾವು ಈ 50%ನ ಪರ್ಸೆಂಟೇಜ್ ತೆಗಿಬೇಕು ಅಂದರೆ ಈಸಿ ಗೊತ್ತು ನಿಮಗೆ, 50 divided by 100. ಓಕೆ,
ಸೊ ಈ ಝೀರೋ ಕ್ಯಾನ್ಸಲ್ ಆಗುತ್ತೆ, 5 1s 5 2s. ಸೊ ಇದೇನಾಗುತ್ತೆ 50% ಇದು 1/2 ಆಗುತ್ತೆ. 1/2 ಆಫ್ 2 ಏನಾಗುತ್ತೆ, ಈ ಟು ಕ್ಯಾನ್ಸಲ್ ಆಗುತ್ತೆ, ಎನ್ ಉಳಿಯುತ್ತೆ. ಸೊ ನಾವು ಫಸ್ಟ್ ಇದನ್ನ ಸಾಲ್ವ್ ಮಾಡಿದ್ವಿ. ನೆಕ್ಸ್ಟ್ ಥ್ರೈಸ್ ದಿ ಡಿನಾಮಿನೇಟರ್ ಇಸ್ ಇನ್ಕ್ರೀಸ್ಡ್ ಬೈ 200%. ಓಕೆ, ಥ್ರೈಸ್ ದಿ ಡಿನಾಮಿನೇಟರ್ ಅಂದರೆ 3D ಈಸ್ ಇನ್ಕ್ರೀಸ್ಡ್ ಬೈ 200%. ಏನಾಗುತ್ತೆ ಅದನ್ನು ನಾವು ಈ ರೀತಿಯಲ್ಲಿ ಬರ್ಕೋಬೋದು, 3D ಪ್ಲಸ್ 200% ಆಫ್ 3D. ಓಕೆ, ಈಗ ಈ 200%ನ ಪರ್ಸೆಂಟ್ ತೆಗಿಬೇಕಂದ್ರೆ ಏನಾಗುತ್ತೆ, ಈ ಎರಡು ಝೀರೋ ಕ್ಯಾನ್ಸಲ್ ಆಗುತ್ತೆ. ಸೊ ನಿಮಗೆ 2 ಉಳಿಯುತ್ತೆ. ಸೊ ಇಕ್ವೇಶನ್ ಬಂದು 3D ಪ್ಲಸ್ 2 ಇಂಟು 3D. ಸೊ 2 3 6 ಆಗುತ್ತೆ. ಸೊ ಇದು 9D ಆಗುತ್ತೆ. ಸೊ ಈಗ ನಮಗೆ ಏನು ಹೇಳ್ತಾರೆ, ದ ರಿಸಲ್ಟೆಂಟ್ ಫ್ರಾಕ್ಷನ್ ಈಸ್ 121/150. ಸೊ n/9D ಇಸ್ ಈಕ್ವಲ್ ಟು 121/150 ಅಂತ ಹೇಳ್ತಾರೆ. ಈ 9ನ ಈ ಕಡೆ ತೊಗೊಂಡೋಗಿ, ಸೊ 9 ಇಂಟು 121/150 ಆಗುತ್ತೆ. ಸೊ ನೀವು 9 ಇಂಟು 121 ಮಾಡಿದ್ರೆ ನಿಮಗೆ 1089 ಬರುತ್ತೆ. ಓಕೆ, ಅಷ್ಟು ನೀವು ಕ್ಯಾಲ್ಕುಲೇಷನ್ನು ಇನ್ನೂ ಬೇಗ ಮಾಡೋದ್ರಲ್ಲಿ, ಈಗ ಗೊತ್ತು ನಿಮಗೆ ಇಲ್ಲಿ 1 ಇದೆ, ಇಲ್ಲಿ 9 ಇದೆ, ಇಲ್ಲೆಲ್ಲ ಡಿಫ್ರೆಂಟ್ ನಂಬರ್ಸ್ಗಳಿದೆ. ಓಕೆ, 0 ಇದೆ, 8 ಇದೆ, 9 ಇದೆ. ಸೊ 9 1s 9 ಬರಬೇಕು. ಸೊ 9 ಇರೋದು ಇದೊಂದೇ ಒಂದು. ಸೊ ಕರೆಕ್ಟ್ ಆನ್ಸರ್ ಈಸ್ 109/150. ಓಕೆ, ಆದಷ್ಟು ಈಸಿ ಸಿಂಪಲ್ ಮೆಥಡ್ಗಳನ್ನ ಯೂಸ್ ಮಾಡಿ, ಸೊ ದಟ್ ನೀವು ಟೈಮ್ನ ಉಳಿಸ್ತೀರಾ ಅಂತ. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಬನ್ನಿ ಫ್ರೆಂಡ್ಸ್, ನೆಕ್ಸ್ಟ್ ಏನು ಕೇಳ್ತಾರೆ, ಇನ್ ದ ಸೀರೀಸ್ 3 9 15 21 ವಾಟ್ ಈಸ್ ದಿ 20th ಟರ್ಮ್. ಸೊ ಅವ್ರು ಏನು ಹೇಳ್ತಾ ಇದ್ದಾರೆ, 1 ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ಫೋರ್ತ್ ಟರ್ಮ್, ಇದೇ ತರ ಮುಂದೆ ಹೋದ್ರೆ 20th ಟರ್ಮ್ ಯಾವ್ದಿರುತ್ತೆ, ಯಾವ ನಂಬರ್ ಬರುತ್ತೆ ಅಂತ ಕೇಳ್ತಾರೆ. ಸೊ ಇದು ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಮಾಡ್ಕೊಂಡು ಹೋಗ್ಬೋದು. ಯಾಕೆಂದ್ರೆ ಇಲ್ಲಿ ನೋಡಿ, ಈ 3 ಮತ್ತೆ 9 6 ಡಿಫ್ರೆನ್ಸ್ ಇದೆ, 9 to 15 6 ಡಿಫ್ರೆನ್ಸ್ ಇದೆ, 15 to 21 6 ಡಿಫ್ರೆನ್ಸ್ ಇದೆ. ಸೊ ಡಿಫ್ರೆನ್ಸ್ ಕಾಮನ್ ಆಗಿರೋದ್ರಿಂದ ನಾವು ಸುಮ್ಮನೆ 6 ಆಡ್ ಮಾಡ್ತಾ ಹೋಗೋಕೆ ಅದ್ರ ಬದಲು ಸಿಂಪಲ್ ಫಾರ್ಮುಲಾ ಇದೆ, ಆ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಇದು TN is equal to A plus DN minus 1. A ಅಂದ್ರೆ ಏನಂದ್ರೆ ಇದು ಫಸ್ಟ್ ಏನ್ ಇದೆಯಲ್ಲ 3 ಇದೆಯಲ್ಲ ಅದು A ಅಂತಾರೆ. ಆಮೇಲೆ D ಅಂದ್ರೆ ಡಿಫರೆನ್ಸ್ ಬಿಟ್ವೀನ್ ದಿ ನಂಬರ್. ಸೊ D 6 ಇದೆ. ಸೊ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಅದು 3 plus 6 into 20 minus 1 ಬರುತ್ತೆ. ನೆಕ್ಸ್ಟ್ T20 is equal to 3 plus 6 into 19. ನೆಕ್ಸ್ಟ್ ನೀವು 6 into 19 ಮಾಡಿದ್ರೆ 114 ಬರುತ್ತೆ. ಸೊ ಕರೆಕ್ಟ್ ಆನ್ಸರ್ ಬಂದು ನಿಮಗೆ 4117. ಓಕೆ, ಇಲ್ಲಾಂದ್ರೆ ನೀವು ಫುಲ್ 6 ಆಡ್ ಮಾಡ್ತಾ ಹೋಗ್ಬೇಕು, ಅದು 20 ಟರ್ಮ್ಸ್ ವರ್ಗು ಆಡ್ ಮಾಡಬೇಕು. ಅದ್ರ ಬದಲು ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು, ಅರ್ಥಮೆಟಿಕ್ ಪ್ರೋಗ್ರೆಷನ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನೀವು ಮಾಡ್ಬೋದು. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ಬನ್ನಿ ಫ್ರೆಂಡ್ಸ್. ಓಕೆ, ಏನ್ ಕೇಳ್ತಾರೆ ನೋಡಿ, ಫೈಂಡ್ ದಿ ರಾಂಗ್ ಟರ್ಮ್ ಇನ್ ದಿ ಫಾಲೋಯಿಂಗ್ ನಂಬರ್ ಸೀರೀಸ್ 1 1 2 2 3 6 4 16 ಅಂತ ಕೊಟ್ಟಿದ್ದಾರೆ. ಸೊ ಈಗ ಇದನ್ನ ನೋಡ್ತಾ ಹೋದ್ರೆ ನಮಗೆ ಯಾವ್ದು ರಾಂಗ್ ಟರ್ಮ್ ಅಂತ ಕಂಡುಹಿಡಬೇಕು. 1 1ಗೆ ಹೋಗುತ್ತೆ, 2 4ಗೆ ಹೋಗುತ್ತೆ, 3 6ಗೆ ಹೋಗುತ್ತೆ, 4 16ಗೆ ಹೋಗುತ್ತೆ. ಸೊ ಇದು ಸೀರೀಸ್ ನಾನು ನೋಡ್ತಾ ಹೋದ್ರೆ ನಮಗೆ ಯಾವ ರೀತಿ ಮಾಡ್ಕೊಬೋದಂದ್ರೆ ಇದು 2 2 ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಸೊ ನಾವು ಹಿಂಗೆ 1 1 2 4 3 6 4 16 ಮಾಡ್ಬೋದು. ಈಗ ಪ್ಯಾಟರ್ನ್ ಅಬ್ಸರ್ವ್ ಮಾಡ್ಕೊಂಡು ಹೋಗಿ, ಹಿಂಗೆ ಗ್ರೂಪ್ ಮಾಡಿದ್ದೀವಿ. ಸೊ 1 1 ಸ್ಕ್ವೇರ್, 2 2 ಸ್ಕ್ವೇರ್ ಇಸ್ 4, 3 3 ಸ್ಕ್ವೇರ್ ಇಸ್ 9, 4 4 ಸ್ಕ್ವೇರ್ ಇಸ್ 16. ಸೊ ಇದ್ರ ಪ್ಯಾಟರ್ನ್ ಕರೆಕ್ಟ್ ಇದೆ, ಇದ್ರ ಪ್ಯಾಟರ್ನ್ ಕರೆಕ್ಟ್ ಇದೆ, ಇದ್ರ ಪ್ಯಾಟರ್ನ್ ಕರೆಕ್ಟ್ ಇದೆ. ಸೊ ಕರೆಕ್ಟ್ ಇಲ್ಲದೆ ಇರೋದು 6, ಇಲ್ಲಿ 9 ಇರಬೇಕಾಯಿತು, 6 ಇದೆ. ಅದಕ್ಕೆ ಕರೆಕ್ಟ್ ಆನ್ಸರ್ ಬಂದು ಥರ್ಡ್ ಒನ್ 6. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಬನ್ನಿ ಫ್ರೆಂಡ್ಸ್. ಓಕೆ, ಏನು ಕೇಳ್ತಾರೆ ನೋಡಿ, ವಾಟ್ ಟರ್ಮ್ ವಿಲ್ ಫಿಲ್ ದ ಬ್ಲ್ಯಾಂಕ್ ಸ್ಪೇಸ್ ಇನ್ ದಿ ಫಾಲೋಯಿಂಗ್ ಸೀರೀಸ್. ಒಂದು ಸೀರೀಸ್ ಕೊಟ್ಟಿದ್ದಾರೆ, A Z X B V T C R. ಓಕೆ, ಫಸ್ಟ್ ಇದಕ್ಕೆ ನಾವು ನಮ್ಮ ಆಲ್ಫಾಬೆಟ್ಸ್ನ ತಗೊಬಿಡ್ತೀನಿ. ಸೊ ಇದು ನನಗೆ ಈಸಿ ಆಗುತ್ತೆ ಅಂತ. ಫಸ್ಟ್ ನಮಗೆ A ಕೊಟ್ಟಿದ್ದಾರೆ. ಸೊ A ಇಲ್ಲಿದೆ. ನೆಕ್ಸ್ಟ್ 2 ಆದಮೇಲೆ B ಇದೆ. ಸೊ B ಇದೆ. ನೆಕ್ಸ್ಟ್ VT ಆದಮೇಲೆ C ಇದೆ, C ಇದೆ. ಆಮೇಲೆ 1 2 ಆದಮೇಲೆ ಇಲ್ಲಿ D ಬರಬೇಕು. ಓಕೆ, ಸೊ ಆನ್ಸರು ಇಲ್ಲೇ ಬಂದ್ಬಿಡ್ತು ನಮಗೆ. ಓಕೆ, ಇದು ಫಸ್ಟ್ ಒನ್ ಅಂದ್ಬಿಟ್ಟು. ಬಟ್ ಸ್ಟಿಲ್ ಇದನ್ನ ಮಾಡೋಕ್ಕೆ ಇದು ನೋಡಿ, ಎಕ್ಸ್ ಝೆಡ್ ಇದೆ, ಇದು ಎಕ್ಸ್ ಇಲ್ಲಿದೆ, ಝೆಡ್ ಇಲ್ಲಿದೆ, ಎಕ್ಸ್ ಇಲ್ಲಿದೆ. ಓಕೆ, ನೆಕ್ಸ್ಟು
ವಿ ಟಿ, ವಿ ಇಲ್ಲಿದೆ, ಟಿ ಇಲ್ಲಿದೆ, ಆಲ್ಟರ್ನೇಟ್ ಆಗಿಬಿಡ್ತೈತೆ. ನೆಕ್ಸ್ಟ್ ಆರ್ ಇದೆ, ನೆಕ್ಸ್ಟ್ ಬರಬೇಕಾಗಿರೋದು ಪಿ, ಸೊ ಇಲ್ಲಿ ಪಿ ಬರುತ್ತೆ. ಕರೆಕ್ಟ್ ಆನ್ಸರ್ ಬಂದು ಫಸ್ಟ್ ಒನ್. ಟೈಮ್ ವೇಸ್ಟ್ ಮಾಡಕ್ಕೆ ಹೋಗ್ಬಿಡಿ, ಒಂದ್ಸತಿ ನಿಮಗೆ ಆ ಸೀರೀಸ್ ಸಿಕ್ತಂದ್ರೆ ನೀವು ಫಸ್ಟನ್ನು ಮಾರ್ಕ್ ಮಾಡ್ಕೊಳ್ಳಿ. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಬನ್ನಿ ಫ್ರೆಂಡ್ಸ್. ಓಕೆ, ಬನ್ನಿ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ ಏನು ಕೇಳ್ತಾರೆ ಅಂತ ನೋಡೋಣ. ದ ಮಿಸ್ಸಿಂಗ್ ಟರ್ಮ್ ಇನ್ ದಿ ಫಾಲೋಯಿಂಗ್ ಸೀರೀಸ್ KM5, IP8, GS11, EV15 ಈಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ನಾವು ಸಾಲ್ವ್ ಮಾಡಬೇಕು ಅಂದರೆ ನಾವು ನಮ್ಮ ABCD ಚಾರ್ಟ್ನ ತೊಗೊಂಬರೋಣ, ಸೊ ದಟ್ ಈಸಿ ಆಗುತ್ತೆ ಅಂತ. ಈಗ KM5 ಅಂತಾರೆ, ಕೆ ಇಲ್ಲಿದೆ, ಎಮ್ ಇದೆ, ಓಕೆ 5 ಅಂತ ಹೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ನಮಗೆ ರಿಲೇಷನ್ಶಿಪ್ ಈಗ ಐ ಮತ್ತು ಪಿ 8 ಅಂತ ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ ಸೀರೀಸ್ ನೋಡೋಣ ಅಂತೇಳಿ. ಫಸ್ಟ್ ನೋಡಿ, ಕೆ ಇಲ್ಲಿದೆ, ಕೆ ಇಲ್ಲಿದೆ, ನೆಕ್ಸ್ಟು ಐ ಅದ್ರ ಹಿಂದೆ ಇದೆ. ನೋಡೋಣ ಪ್ಯಾಟರ್ನು. ಈ ಐ ಜಿ ಏನನ ಇದೆಯಾ, ಜಿ ಇಲ್ಲಿ ಮುಂದೆ ಇದೆ, ಇದ್ರ ಹಿಂದೆ ಇ ಇದೆ, ಇದ್ರ ಹಿಂದೆ ಇ ಇದೆ, ನೆಕ್ಸ್ಟ್ ಇದರಿಂದ ಸಿ ಇದೆ. ಓಕೆ, ಸೊ ನಮಗೆ ಫಸ್ಟು ಸಿ ಬರಬೇಕು ಅಂತ ಗೊತ್ತಾಯಿತು. ನೆಕ್ಸ್ಟ್ ಸೀರೀಸ್ ನೋಡ್ತಾ ಹೋಗೋಣ. ಎಮ್ ಇದೆ, ಆಮೇಲೆ ಪಿ ಇದೆ. ಎಮ್ ಆದಮೇಲೆ 1 2 ಆದಮೇಲೆ ಪಿ ಇದೆ. ನೆಕ್ಸ್ಟು 1 2 ಆದಮೇಲೆ ಎಸ್ ಇದೆಯಾ, 1 2 ಆದಮೇಲೆ ಎಸ್ ಇದೆ. ಓಕೆ, ನೆಕ್ಸ್ಟು 1 2 ಆದಮೇಲೆ ವಿ ಇದೆ, 1 2 ಆದಮೇಲೆ ವಿ ಇದೆ. ನೆಕ್ಸ್ಟು ನಮಗೆ ವಿ 1 2 ಆದಮೇಲೆ ವೈ ಇದೆ, ಸೊ ವೈ ಬರಬೇಕು. ಸೊ ನಂಬರ್ ಬಗ್ಗೆ ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ, ಯಾಕೆಂದರೆ ಎಲ್ಲ ಕಾಮನ್ ನಂಬರ್ ಇದೆ. ನಾವು ಹುಡುಕ್ಬೇಕಾಗಿರೋದು ಬರೀ ಆಲ್ಫಾಬೆಟ್ದು ಏನು ಹುಡುಕ್ಬೇಕಾಯಿತು, ಇಲ್ಲಿ 17 ಬರುತ್ತೆ. CY17 ಎಲ್ಲಿದೆ ನೋಡಿ, ಸೊ ಥರ್ಡ್ ಒನ್. ಸೊ ಆನ್ಸರ್ ಇಸ್ CY17 ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಬನ್ನಿ ಫ್ರೆಂಡ್ಸ್. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ ಏನು ಕೇಳ್ತಾರೆ. ಇಫ್ ಇನ್ ಅ ಸರ್ಟನ್ ಕೋಡ್ ಮಂಡೇ is coded as OOPECZ, then which word is coded as record ಅಂತ ಇದೆ. ಓಕೆ, ಸೊ ಆಸ್ ಯೂಶುವಲ್ ನಮ್ಮ ಆಲ್ಫಾಬೆಟ್ಸ್ನ ತೊಗೊಂಡ್ಬಿಡೋಣ. ಸೊ ಈಗ ನಾವು ಮಂಡೇ ಎಮ್ಗೆ ಮತ್ತು ಓಗೆ ಏನು ಇದೆ ನೋಡೋಣ. ಎಮ್ಗೆ ಮತ್ತು ಓಗೆ 1 2, ಸೊ ಎಮ್ ಆದಮೇಲೆ 2. ಓಕೆ, ನೆಕ್ಸ್ಟು ಓ ಮತ್ತು ಪಿಗೆ, ಓ ಮತ್ತು ಪಿಗೆ ಓನ್ಲಿ 1. ಆಮೇಲೆ ನೆಕ್ಸ್ಟು ಎನ್ ಮತ್ತು ಪಿಗೆ, ಎನ್ ಮತ್ತು ಪಿಗೆ 2. ಓಕೆ, 2 1 2 1 ಕಾಂಬಿನೇಷನಲ್ಲಿ ಇದೆ. ಸೊ ನಾವು ತುಂಬ ಹುಡ್ಕೊಳ್ದು ಹೋಗೋದು ಬೇಡ. ಸೊ ಫಸ್ಟ್ ಆರ್ ಆದಮೇಲೆ 2 ಹುಡುಕಿ, ಆರ್ ಆದಮೇಲೆ 2 ಇಸ್ ಆರ್ ಆದಮೇಲೆ 2 ಇಸ್ ಟಿ ಬರುತ್ತೆ. ಹಿಂದೆ ನೋಡಿ, ಆರ್ ಆದಮೇಲೆ 2 ಇಸ್ ಪಿ ಬರುತ್ತೆ. ಓಕೆ, ಸೊ ಹಿಂದೆ ಹೋದರೆ ಟಿ ಬರುತ್ತೆ, ಮುಂದೆ ಹೋದರೆ ಟಿ ಬರುತ್ತೆ, ಹಿಂದೆ ಹೋದರೆ ಪಿ ಬರುತ್ತೆ. ನೆಕ್ಸ್ಟ್ ನೋಡೋಣ, ಓ ಹಿಂದೆ ಏನಿದೆ ಅಂತ. ಓ ಹಿಂದೆ ಎನ್ ಇದೆ, ಓ ಪಿಗೆ ಒಂದಿದೆ. ಸೊ ಈಗೇನಿದೆ, ಡಿ ಇದೆ. ಸೊ ಈಗೆ ಡಿ ಇದೆ. ನೆಕ್ಸ್ಟ್ ಹೋಗೋಣ ಸಿಗೆ ಹಿಂದೆ 2 ಬರಬೇಕು, ಎ ಇದೆ. ಸೊ ಸಿಗೆ ಎ ಇದೆ, ಓಗೆ 1 ಹಿಂದೆ ಹೋಗ್ಬೇಕು, ಎನ್ ಇದೆ. ಸೊ ಕರೆಕ್ಟ್ ಆನ್ಸರ್ ಬಂದು PDANPC. ಓಕೆ, ಸೊ ನೀವು ಕ್ಲೀನಾಗಿ ನೋಡ್ತಾ ಹೋದೆ. ಆರ್ಗೆ ಹಿಂದೆ 2, ಇದು ಹಿಂದೆ 2 ಅಲ್ಲಿ ಮುಂದೆ 2 2 ನೋಡಬೇಕು. ಆರ್ ಹಿಂದೆ ಪಿ ಇದೆ, ಹಿಂದೆ 2, ಇ ಹಿಂದೆ ಡಿ ಇದೆ. ಓಕೆ, ಸೊ ಸಿ ಹಿಂದೆ ಎ ಇದೆ, ಆಮೇಲೆ ಓ ಹಿಂದೆ ಎನ್ ಇದೆ, ಆಮೇಲೆ ಆರ್ ಹಿಂದೆ ಪಿ ಇದೆ. ಸೊ ಉಲ್ಟಾ ಸೀರೀಸಲ್ಲಿ ಹೋಗ್ತಾರೆ. ಸೊ ಕರೆಕ್ಟ್ ಆನ್ಸರ್ ಬಂದು PDANPC. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಬನ್ನಿ ಫ್ರೆಂಡ್ಸ್. ಓಕೆ, ಸೊ ಏನು ಹೇಳ್ತಾರೆ. ಅ ಗ್ರೂಪ್ ಆಫ್ 8 ಗರ್ಲ್ಸ್ ಆರ್ ಸಿಟ್ಟಿಂಗ್ ಇನ್ ಅ ಸರ್ಕಲ್. Deepa is between Aarti and Farah and is opposite Geeta. Isha is right to Aarti but to left of Chaitra, whose right hand neighbor is Geeta. Beena enjoys having Hamsa to her left and Farah to her right. Find the members who are diagonally opposite to Aarti ಅಂತ ಕೇಳ್ತಾರೆ. ಓಕೆ, ಸೊ ಫಸ್ಟ್ ಒಂದು ಸರ್ಕಲ್ ಬರ್ಕೊಳ್ಳೋಣ. 8 ಪೀಪಲ್ ಇದ್ದಾರೆ. ಸೊ 1 2 3 4
5 6 7 8. ಓಕೆ, ಫಸ್ಟ್ ಒಂದೊಂದೇ ಓದ್ತಾ ಹೋಗೋಣ. ದೀಪ ಈಸ್ ಬಿಟ್ವೀನ್ ಆರ್ತಿ ಆ್ಯಂಡ್ ಫರ. ದೀಪ ಎಲ್ಲಿ ಕೂತಿಯಾಳೆ ಅಂತ ಗೊತ್ತಿಲ್ಲ, ಬಟ್ ದೀಪ ಈಸ್ ಬಿಟ್ವೀನ್ ಆರ್ತಿ ಆ್ಯಂಡ್ ಫರ. ಲೆಫ್ಟ್ ಸ್ಟ್ಯಾಂಡ್ ಇರೋ ರೈಟ್ ಹ್ಯಾಂಡ್ ಇರೋ ಏನು ಕೇಳ್ದ. ಆಮೇಲೆ ಅಂಡ್ ಈಸ್ ಆಪೋಸಿಟ್ ಟು ಗೀತಾ. ಸೊ ಇದಕ್ಕೆ ಇವಳಿಗೆ ದೀಪಗೆ ಆಪೋಸಿಟ್ ಗೀತಾ ಇದ್ದಾಳೆ. ಓಕೆ, ನಾವು ಈಗ ಇಲ್ಲಿವರೆಗೂ ಸಾಲ್ವ್ ಆಯಿತು. ಈಗ ಈಶಾ ಈಸ್ ರೈಟ್ ಆಫ್ ಆರ್ತಿ. ಓಕೆ, ಸೊ ಇಲ್ಲಿ ಆರ್ತಿ ಇಲ್ಲಿ ಕೂತಿಯಾಳೆ, ಸೊ ಈ ಕಡೆ ಫೇಸ್ ಮಾಡ್ತಾಳೆ ಅಂತ ತಿಳ್ಕೊಳ್ಳಿ. ಓಕೆ, ಆ ಕಡೆ ಫೇಸ್ ಮಾಡ್ತಾ ಇದ್ರೆ ನಿಮಗೆ ಲೆಫ್ಟು ಈ ಕಡೆ ಬರುತ್ತೆ, ರೈಟು ಈ ಕಡೆ ಬರುತ್ತೆ. ಈಶಾ ಈಸ್ ರೈಟ್ ಆಫ್ ಆರ್ತಿ. ಸೊ ರೈಟ್ ಅಂದರೆ ಈ ಸೈಡು, ಸೊ ಈಶಾ ಈ ಸೈಡ್ ಬರ್ತಾಳೆ ರೈಟು. ಬಟ್ ಟು ದಿ ಲೆಫ್ಟ್ ಆಫ್ ಚೈತ್ರ. ಸೊ ಲೆಫ್ಟ್ ಆಫ್ ಚೈತ್ರ ಅಂದರೆ ಆಬ್ವಿಯಸ್ಲಿ ಚೈತ್ರ ಈ ಪೊಸಿಷನಲ್ಲಿ ಚೈತ್ರ ಬರಬೇಕು. ಓಕೆ, ಅಂಡ್ ಸೊ ಲೆಫ್ಟ್ ಆಫ್ ಚೈತ್ರ ಹೂಸ್ ರೈಟ್ ಹ್ಯಾಂಡ್ ನೇಬರ್ ಈಸ್ ಗೀತಾ. ಸೊ ಇಲ್ಲಿ ನಾವು ಈ ಗೀತಾದು ರೈಟ್ ಹ್ಯಾಂಡ್, ನೀವು ಇಲ್ಲಿ ಗೀತಾದ ರೈಟ್ ಹ್ಯಾಂಡ್ ನೋಡಕ್ ಹೋದ್ರೆ ಈ ಕಡೆ ಇದೆ. ಸೊ ಕರೆಕ್ಟ್ ಇದೆ, ಕಾಂಬಿನೇಷನ್ ಕರೆಕ್ಟ್ ಇದೆ. ಬೀನಾ ಎಂಜಾಯ್ಸ್ ಹ್ಯಾವಿಂಗ್ ಹಂಸಾ ಟು ಅವರ್ ಲೆಫ್ಟ್ ಅಂಡ್ ಫರಾ ಟು ಅವರ್ ರೈಟ್. ಸೊ ಬೀನಾ ಇಲ್ಲಿ ಕೂತ್ಕೊಂಡ್ರೆ ಈ ಕಡೆ ಅವಳು ಫೇಸ್ ಮಾಡ್ತಾ ಇದ್ರೆ ಆ ಕಡೆಗೆ ಅವಳಿಗೆ ರೈಟ್ ಆಗುತ್ತೆ, ಬೇರೆ ಫರಾ ಕೂತಿಯಾಳೆ. ಈ ಕಡೆ ಅವಳಿಗೆ ಲೆಫ್ಟ್ ಆಗುತ್ತೆ, ಎಲ್ಲಿ ಬೀನಾ ಕೂತಿಯಾಳೆ, ಹಂಸ ಕೂತಿಯಾಳೆ. ಸೊ ಈಗ ಹೂ ಈಸ್ ಡಯಾಗ್ನಲ್ ಆಪೋಸಿಟ್ ಟು ಆರ್ತಿ. ಸೊ ಆರ್ತಿಗೆ ಆಪೋಸಿಟ್ ಯಾರಿದ್ದಾರೆ ಅಂತ ಕೇಳ್ತಾರೆ. ಸೊ ಹೆಚ್ಚು ಬಂತು. ಸೊ ಹಂಸ ಈಸ್ ಆಪೋಸಿಟ್ ಟು ಆರ್ತಿ. ಓಕೆ, ಜಸ್ಟ್ ನಾವು ಇಲ್ಲಿ ಏನು ಕೊಟ್ಟಿರೋ ಅದನ್ನ ಸಾಲ್ವ್ ಮಾಡ್ಕೊಂಡು ಹೋದ್ರೆ, ಸಿನ್ಸ್ ಇದು ಸರ್ಕಲ್ ಆಗಿರೋದ್ರಿಂದ ಎಲ್ಲ ನಾವು ಕೂರಿಸ್ಬೋದು. ಓನ್ಲಿ ಥಿಂಗ್ ನೀವು ಯೋಚನೆ ಮಾಡಬೇಕು ಎಲ್ಲಿ ನಾನು ಹಾಕೋಬೇಕು ಅಂದ್ಬಿಟ್ಟು. ಯಾಕಂದರೆ ಅವ್ರು ಎಲ್ಲೇ ಕೂತ್ರು ಸರ್ಕಲಲ್ಲಿ ಕೂತಿದ್ರೆ ಅದೊಂದು ಅಡ್ವಾಂಟೇಜ್ ಇರುತ್ತೆ ನಮಗೆ. ಓಕೆ, ಅವ್ರನ್ನ ಎಲ್ಲನ ಕೂರಿಸ್ಕೋಬೋದು. ಸೊ ಒಂದೊಂದೇ ದೀಪ ಈಸ್ ಬಿಟ್ವೀನ್ ಆರ್ತಿ ಆ್ಯಂಡ್ ಫರಾ, ಆಪೋಸಿಟ್ ಟು ಗೀತಾ, ಹಿಂಗೆ ಒಂದೊಂದೇ ಸಾಲ್ವ್ ಮಾಡ್ಕೊಂಡು ಹೋದರೆ ನಿಮಗೆ ಇದು ಸಿಗುತ್ತೆ. ಅಲ್ಲಿ ನೋಡಿ ಲಾಸ್ಟಲ್ಲಿ ಏನು ಕೇಳ್ತಾರೆ ಅಂತ. ಆರ್ತಿಯಲ್ಲಿ ನಾವು ಲಾಸ್ಟ್ವರೆಗೂ ಮಾಡಬೇಕು, ಯಾಕಂದರೆ ನಮಗೆ ಹಂಸ ಇಲ್ಲಿ ಯಾರು ಬರ್ತಾರೆ ಅಂತ ಗೊತ್ತಿರಲ್ಲ. ಸೊ ಆರ್ತಿಗೆ ಡಯಾಗ್ನಲಿ ಆಪೋಸಿಟ್ ಇರೋದು ಹಂಸ. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಬನ್ನಿ ಫ್ರೆಂಡ್ಸ್. ಅಮಾಂಗ್ 5 children, Vimla is taller than Malika but not as tall as Raju. Jasmine is taller than Deepa but shorter than Malika. Who is the tallest in the group ಅಂತ ಕೇಳ್ತಾರೆ. ಬನ್ನಿ ಇದನ್ನ ಸಾಲ್ವ್ ಮಾಡ್ಕೊಳ್ಳೋಣ. ಫಸ್ಟ್ ವಿಮಲಾ. ಸೊ ವಿಮಲಾ is taller than Malika. ಸೊ ಮಲಿಕಾ ಇಲ್ಲಿ ಬರ್ತಾಳೆ. ಹೈಟ್ ಈ ಪ್ರಕಾರ ತಗೊಂಡೋಗಿನಿ, ಹೈಟ್ ಬೈ ಹೈಟ್. ಸೊ ಮಲಿಕಾ ಬಟ್ ನಾಟ್ ಆಸ್ ಟಾಲ್ ಆಸ್ ರಾಜು. ಸೊ ರಾಜು ಫಸ್ಟ್ ಇದು ಬರ್ತಾನೆ. ನೆಕ್ಸ್ಟ್ ಸೀರೀಸ್ ಸಾಲ್ವ್ ಮಾಡ್ಕೊಬಿಡೋಣ, ಸೊ ದಟ್ ಏನಾರು ರಾಜುಗೆ ಏನಾರು ರಿಲೇಷನ್ಶಿಪ್ ಇದೆಯಾ ಅಂತ. ಜಾಸ್ಮಿನ್ ಈಸ್ ಟಾಲರ್ ದ್ಯಾನ್ ದೀಪಾ. ಸೊ ಜಾಸ್ಮಿನ್ನು ಟಾಲರ್ ದ್ಯಾನ್ ದೀಪಾ. ಸೊ ದೀಪಾ ಲಾಸ್ಟಲ್ಲಿ ಬರ್ತಾಳೆ, ಜಾಸ್ಮಿನ್ ಟಾಲರ್ ಇದ್ದಾಳೆ. ಬಟ್ ಶಾರ್ಟರ್ ದ್ಯಾನ್ ಮಲಿಕಾ. ಸೊ ಶಾರ್ಟರ್ ದ್ಯಾನ್ ಮಲಿಕಾ ಅಂದರೆ ಇಲ್ಲೇ ಬರುತ್ತೆ. ಸೊ ಹೂ ಇಸ್ ದಿ ಟಾಲೆಸ್ಟ್ ಇನ್ ದ ಗ್ರೂಪ್. ಸೊ ಈಗ ನೋಡ್ತಾ ಹೋದರೆ ಫಸ್ಟ್ ಲಾಸ್ಟಲ್ಲಿ ದೀಪ ಬರ್ತಾಳೆ, ಜಾಸ್ಮಿನು, ಮಲ್ಲಿಕಾ, ವಿಮಲಾ, ಟಾಲೆಸ್ಟ್ ಇಸ್ ರಾಜು. ಕರೆಕ್ಟ್ ಆನ್ಸರ್ ಬಂದು 3 ರಾಜು. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಬನ್ನಿ ಫ್ರೆಂಡ್ಸ್. ಪಿ, ಕ್ಯೂ, ಆರ್, ಎಸ್ ಆರ್ ಪ್ಲೇಯಿಂಗ್ ಕಾರ್ಡ್ಸ್. ಪಿ ಅಂಡ್ ಕ್ಯೂ ಆರ್ ಪಾರ್ಟ್ನರ್ಸ್. ಸೊ ಇದನ್ನ ನೀವು ಕ್ಲೀನಾಗಿ ಅರ್ಥ ಮಾಡ್ಕೋಬೇಕು. ಪಿ ಅಂಡ್ ಕ್ಯೂ ಆರ್ ಪಾರ್ಟ್ನರ್ಸ್ ಅಂದರೆ ಒಬ್ರು ಎದುರುಗಡೆ ಒಬ್ರು ಇದ್ದಾರೆ ಅಂತ. ಓಕೆ, ಪಾರ್ಟ್ನರ್ಸ್ ಅಂದರೆ ಒಂದು ಜೊತೆಗೆ ಕೂರೋ ಆಡೋರಲ್ಲ, ಅಂದರೆ ಆಪೋಸಿಟ್ ಸೈಡಲ್ಲಿ ಇದ್ದಾರೆ ಅಂತ. ಎಸ್ ಫೇಸಸ್ ನಾರ್ತ್. ಇಫ್ ಪಿ ಫೇಸಸ್ ಡೌನ್ವರ್ಡ್ಸ್ ವೆಸ್ಟ್, ದೆನ್ ಹೂ ಫೇಸಸ್ ಟುವರ್ಡ್ಸ್ ಸೌತ್ ಅಂತ ಕೇಳ್ತಾರೆ. ಸೊ ನಾವು ನಮ್ಮ ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಮ್ಯಾಪ್ ಹಾಕೋಬಿಡೋಣ. ಇದರೊಳಗೆ ಪಿ ಕ್ಯೂ ಆಪೋಸಿಟ್ ಇದೆ. ಎಸ್ ಫೇಸಸ್ ನಾರ್ತ್. ಸೊ ಎಸ್ ನಾರ್ತ್ ಅಲ್ಲಿ ಇದ್ದಾನೆ. ಇಫ್ ಪಿ ಫೇಸಸ್ ಟುವರ್ಡ್ಸ್ ವೆಸ್ಟ್, ಇಲ್ಲಿ ವೆಸ್ಟ್ ಅಲ್ಲಿ ಏನನ್ನ ಪಿ ಇಲ್ಲಿ ಕೂತಿದ್ರೆ, ಸೊ ಇದಕ್ಕೆ ಆಪೋಸಿಟ್ಗೆ ನಮಗೆ ಕ್ಯೂ ಬರಬೇಕು. ಓಕೆ, ಯಾಕಂದ್ರೆ ಪಾರ್ಟ್ನರ್ಸ್ ಆಗಿದೆ, ಆಪೋಸಿಟ್ ಅಲ್ಲಿ ಕೂತಿರ್ತಾರೆ ಅಂತ. ಆಮೇಲೆ ಇಫ್ ದೆನ್ ಹೂ ಫೇಸಸ್ ಟುವರ್ಡ್ಸ್ ಸೌತ್. ಈಗ ಇಷ್ಟು ಮೂರಲ್ಲಿ ಯಾವಾಗನ ಕಾರ್ಡ್ಸ್ ಪ್ಲೇ ಮಾಡ್ಬೇಕಾದ್ರೆ ಸರ್ಕಲ್ ಅಲ್ಲೇ ಕೂರೋದು. ಓಕೆ, ಸೊ ಇಲ್ಲಿ ಎಲ್ಲ ವೆಸ್ಟಲ್ಲೂ ಜಾಗ ತೊಗೊಂಡ್ಯಾರ, ನಾರ್ತಲ್ಲೂ ಜಾಗ ತೊಗೊಂಡ್ರೆ, ಈಸ್ಟಲ್ಲಿ ಜಾಗ ತೊಗೊಂಡು ಎಲ್ಲ ಕೂತಿದ್ದಾರೆ. ಸೌತಲ್ಲಿ ಮಾತ್ರ ಖಾಲಿಯಾಗಿರೋದು. ಸೊ ಪಿ ಕ್ಯೂ ಎಸ್ ತೊಗೊಂಡ್ಯಾರೆ, ಉಳಿದಿರೋದು 6. ಸೊ 6 ಸೌತಲ್ಲಿ ಕೂತಿರ್ತಾನೆ. ಸೊ ದ ಆನ್ಸರ್ ಇಸ್ 2R. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಬನ್ನಿ ಫ್ರೆಂಡ್ಸ್.
ಓಕೆ, ಬನ್ನಿ ಏನು ಕ್ವಶನ್ ಕೇಳ್ತಾನೆ. ಹೌ ಮೆನಿ ಪೇರ್ಸ್ ಆಫ್ ಲೆಟರ್ಸ್ ಆರ್ ದೇರ್ ಇನ್ ಅ ವರ್ಡ್ ಎಫೆಕ್ಟ್ ವಿಚ್ ಹ್ಯಾವ್ ಆಸ್ ಮೆನಿ ಲೆಟರ್ಸ್ ಬಿಟ್ವೀನ್ ದೆಮ್ ಇನ್ ದ ವರ್ಡ್ ಆಸ್ ಇನ್ ದಿ ಆಲ್ಫಾಬೆಟ್ಸ್. ಸೊ ನಾವು ಇದು ಫಸ್ಟ್ ಆಲ್ಫಾಬೆಟ್ಸ್ ಬರ್ಕೊಬಿಡೋಣ. ಸೊ ಇದು ಆಲ್ಫಾಬೆಟ್. ಈಗ ಒಂದೊಂದೇ ವರ್ಡ್ನ ಕಂಪೇರ್ ಮಾಡಕ್ ಹೋಗೋಣ. ಫಸ್ಟ್ ಈ ಎರಡು ವರ್ಡ್ ತಗೊಳ್ಳೋಣ, ಇ ಮತ್ತೆ ಎಫ್. ಓಕೆ, ಸೊ ಇಲ್ಲಿ ನೋಡಿ ಆಲ್ಫಾಬೆಟ್ಸ್ ಅಲ್ಲಿ ಇ ಆದ್ಮೇಲೆ ಎಫ್ ಒನ್ ಪ್ಲೇಸ್ ಅಲ್ಲಿ ಇದೆ, ಇದು ಇ ಆದ್ಮೇಲೆ ಎಫ್ ಬರುತ್ತೆ. ಸೊ ಒನ್ ಅಂತ ಕನ್ಸಿಡರ್ ಮಾಡ್ತೀನಿ. ನೆಕ್ಸ್ಟ್ ಈಗ ಇ ಮತ್ತೆ ಪುನಃ ಎಫ್ ತಗೊಳ್ಳೋಣ. ಇ ಮತ್ತೆ ಎಫ್ ಇಲ್ಲಿ ಟೂ ಪ್ಲೇಸಸ್ ಇದೆ, 1 2, ಬಟ್ ಇಲ್ಲಿ 1 ಪ್ಲೇಸಸ್ ಇದೆ, ಸೊ ಅದನ್ನ ಕನ್ಸಿಡರ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಇ ಮತ್ತೆ ಈಗ ತಗೊಳ್ಳೋಣ. ಇ ಮತ್ತೆ ಈಗ ಇಲ್ಲಿ 0 ಇದೆ ಈ ಆಲ್ಫಾಬೆಟ್ಸ್ ಅಲ್ಲಿ, ಇ ಮತ್ತೆ ಈಗ 0 ಇದೆ. ಇಲ್ಲಿ 1 2 3 ಪ್ಲೇಸಸ್ ಇದೆ, ಸೊ ಇದು ಆಗಲ್ಲ. ಇ ಮತ್ತೆ ಸಿಗೆ, ಇ ಮತ್ತೆ ಸಿಗೆ 1 2 3 4 ಪ್ಲೇಸಸ್ ಇದೆ. ಇಲ್ಲಿ ಇ ಮತ್ತೆ ಸಿಗೆ ಬ್ಯಾಕ್ವರ್ಡ್ ಅಲ್ಲಿ 1 2 ಇದೆ, ಸೊ ಅದು ಕನ್ಸಿಡರ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಇ ಮತ್ತೆ ಟಿಗೆ, ಇ ಇಲ್ಲಿದೆ, ಟಿ ಇಲ್ಲಿದೆ, ತುಂಬಾ ಸ್ಪೇಸಸ್ ಇದೆ. 1 2 3 4 5 6 7 8 9 10 11 12 13 14 15 ಇದೆ. ಇಲ್ಲಿ 1 2 3 4 5 ಇದೆ, ಸೊ ಅದು ಆಗಲ್ಲ. ಸೊ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಸುತ್ತೆ ನಾವು ಏನು ಮಾಡ್ತಾ ಇದೀವಿ ಅಂತ. ಸೊ ನೆಕ್ಸ್ಟ್ ಸೀರೀಸ್ಗೆ ಹೋಗೋಣ. ಈಗ ಇದು ಮುಗೀತು, ಈ ಎಲ್ಲಿ ನಾವು ಒಂದನ್ನ ಅಂತ ಕನ್ಸಿಡರ್ ಮಾಡಿದ್ದೀವಿ. ಓಕೆ, ಸೊ ಮತ್ತೆ ಈಗ ಎಫ್ ಇಂದ ಸ್ಟಾರ್ಟ್ ಮಾಡಿ. ಎಫ್ ಇಂದ ಎಫ್ಗೆ ನಿಮಗೆ ಇದರಲ್ಲಿ ಎಫ್ ಇಂದ ಎಫ್ಗೆ 0 ಇದೆ, ಎಫ್ ಅಲ್ಲೇ ಇದೆ, ಸೊ ಇದು ಆಗಲ್ಲ. ನೆಕ್ಸ್ಟು ಎಫ್ ಇಂದ ಇಗೆ ಬ್ಯಾಕ್ವರ್ಡ್ ಅಲ್ಲಿ 1 ಪ್ಲೇಸ್ ಹಿಂದೆ ಬರುತ್ತೆ. ಇಲ್ಲಿ ಎಲ್ಲೂ ಬ್ಯಾಕ್ವರ್ಡೋ ಫಾರ್ವರ್ಡೋ ಅಂತ ಕೊಟ್ಟಿಲ್ಲ, ಅದಕ್ಕೆ ನಾನು ಅದನ್ನು ಕನ್ಸಿಡರ್ ಮಾಡ್ತೀನಿ 1 ಪ್ಲೇಸ್ ಬರುತ್ತೆ ಅಂತ. ಸೊ ಎಫ್ ಇಂದ ಇಗೆ ಬ್ಯಾಕ್ವರ್ಡ್ ಅಲ್ಲಿ 1 ಇದೆ, ಸೊ ಇಲ್ಲಿ ಏನು ಕೊಟ್ಟಿಲ್ದಿರ ನಾನು 1 ಪ್ಲೇಸ್ ಹಿಂದೆ ಮುಂದೆ ಇರೋದನ್ನ ತಗೊಳ್ತಾ ಇದೀನಿ. ನೆಕ್ಸ್ಟ್ ಎಫ್ ಇಂದ ಸಿಗೆ 1 2 3 ಇದೆ, 1 2 3 ಇದೆ ಬ್ಯಾಕ್ ಸೈಡ್ ಅಲ್ಲಿ, ಅದನ್ನು ಕನ್ಸಿಡರ್ ಮಾಡ್ತೀನಿ. ಆಮೇಲೆ ನೆಕ್ಸ್ಟ್ ನಮಗೆ ಎಫ್ ಇಂದ ಟಿಗೆ, ಎಫ್ ಇಲ್ಲಿದೆ, ಟಿ ಇಲ್ಲಿದೆ, ಸೊ ಇದ್ರೊಳಗೆ ಜಾಸ್ತಿ ಇದೆ, ಸೊ ಅದು ಬರಲ್ಲ ನಿಮಗೆ. ಓಕೆ, ನೆಕ್ಸ್ಟ್ ತಗೊಳ್ಳೋಣ. ಎಫ್ ಇಂದ ಇಗೆ 1 ಪ್ಲೇಸ್ ಬರ್ತೈತೆ, ಸೊ ಎಫ್ ಇಂದ ಇಗೆ ಬ್ಯಾಕ್ವರ್ಡ್ ಅಲ್ಲಿ ಒಂದಿದೆ, ಸೊ ಒಂದಂತ ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟ್ ಎಫ್ ಇಂದ ಸಿಗೆ 1 2 3 ಇದೆ, ಬಟ್ ಇಲ್ಲಿ 1 2 ಇದೆ, ಕನ್ಸಿಡರ್ ಮಾಡೋಕ್ಕಾಗಲ್ಲ. ಎಫ್ ಇಂದ ಟಿಗೆ ಆಗಲ್ಲ. ಸೊ ಎಲ್ಲ ನೋಡಿದ್ರೆ ನಿಮಗೆ ಆನ್ಸರು ನಿಮಗೆ ಈಗ ನೆಕ್ಸ್ಟ್ ಎಲ್ಲ ಮಾಡೋಕ್, ಈ ನೆಕ್ಸ್ಟ್ ತಗೊಂಡು ನೆಕ್ಸ್ಟ್ ಇ ಇಂದ ಸಿಗೆ ತಗೊಂಡ್ರೆ, ಇ ಇಂದ ಸಿಗೆ ಇಲ್ಲಿ ಬರೀ 1 ಡಿಫ್ರೆನ್ಸ್ ಇದೆ, ಇಲ್ಲಿ 1 2 ಡಿಫ್ರೆನ್ಸ್ ಇದೆ. ಇ ಇಂದ ಟಿಗೆ ತುಂಬ ಡಿಫ್ರೆನ್ಸ್ ಇದೆ. ನೆಕ್ಸ್ಟು ಸಿ ಇಂದ ಇಗೆ 1 ಇದೆ, ಬಟ್ ಇಲ್ಲಿ ಸಿ ಇಂದ ಇಗೆ 1 2 ಇದೆ, ಮತ್ತೆ ಸಿ ಇಂದ ಟಿಗೆ ಜಾಸ್ತಿ ಇದೆ, ಇನ್ನು ಯಾವುದು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಏನು ಕೊಟ್ಟಿಲ್ಲ, ಅವರು ಫಾರ್ವರ್ಡು ಕೊಟ್ಟಿಲ್ಲ, ಬ್ಯಾಕ್ವರ್ಡು ಕೊಟ್ಟಿಲ್ಲ. ಸೊ ಅದನ್ನು ಕನ್ಸಿಡರ್ ಮಾಡ್ತಾ ಹೋಯ್ತು ಅಂದರೆ ನಮಗೆ ಈ 3 ಬ್ಯಾಕ್ವರ್ಡಲ್ಲಿ ಬರುತ್ತೆ. ಓಕೆ, ಇದು ಒಂದು ಮಾತ್ರ ಇದ್ರೊಳಗೆ ಬರುತ್ತೆ. ಸೊ ಇಲ್ಲಿ ಏನು ಕೊಟ್ಟಿಲ್ದಿರೋ ಕಾರಣಕ್ಕೆ ನಾವು ಇದನ್ನ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಸೊ ಇದನ್ನ ನಾವು ಗ್ರೇಸ್ ಆಗಿ ನಾವು ಇದು ಮಾಡ್ಬೋದು, ಬಟ್ ಅವರು ಆನ್ಸರ್ ಕೀಯಲ್ಲಿ 2 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಅದು ತಪ್ಪು. ಓಕೆ, ಸೊ ಇಲ್ಲಿ ಫಾರ್ವರ್ಡ್ ಬ್ಯಾಕ್ವರ್ಡ್ ಅಂತ ಕೊಟ್ಟಿದ್ರೆ ನಾವು ಇದನ್ನ ಈಸಿಯಾಗಿ ಮಾಡ್ಬೋದಾಯಿತು. ಇದು ನನ್ನ ಪ್ರಕಾರ ಗ್ರೇಸ್ ಮಾರ್ಕ್ಸ್ ಕೊಡಬೇಕಾಯಿತು, ಯಾಕೆ ಕೊಟ್ಟಿಲ್ಲ ಅಂತ ಗೊತ್ತಿಲ್ಲ. ಅವರು 1 2 ಅಂತ ಕನ್ಸಿಡರ್ ಮಾಡ್ತಾರೆ, ಹೆಂಗೆ 2 ಕನ್ಸಿಡರ್ ಮಾಡ್ತಾ ಇರೋ ಗೊತ್ತಾಗ್ತಾ ಇಲ್ಲ. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ಬನ್ನಿ ಫ್ರೆಂಡ್ಸ್. ಓಕೆ, ಏನು ಕೇಳ್ತಾರೆ ನೋಡಿ. ಇನ್ ಅ ರೋ ಆಫ್ ಸ್ಟೂಡೆಂಟ್ ಎ ಈಸ್ ಸಿಟ್ಟಿಂಗ್ 14th ಫ್ರಮ್ ದಿ ಲೆಫ್ಟ್ ಅಂಡ್ ಬಿ ಈಸ್ 7th ಫ್ರಮ್ ದಿ ರೈಟ್. ಇಫ್ ದೇರ್ ಆರ್ 4 ಸ್ಟೂಡೆಂಟ್ಸ್ ಬಿಟ್ವೀನ್ ಎ ಅಂಡ್ ಬಿ, ಹೌ ಮೆನಿ ಸ್ಟೂಡೆಂಟ್ಸ್ ಆರ್ ದೇರ್ ಇನ್ ಅ ರೋ? ಓಕೆ, ಸೊ ಒಂದು ರೋ ಬರ್ಕೊಬಿಡೋಣ. ಸೊ ಈಗ ನಾನು ಲೆಫ್ಟ್ ಸೈಡು ಇದು ನನಗೆ ಲೆಫ್ಟ್ ಆಗುತ್ತೆ, ಇದು ನನಗೆ ರೈಟ್ ಆಗುತ್ತೆ. ನಾನು ನಿಮ್ಮ ನೋಡ್ತಾ ಇದ್ರೆ ಓಕೆ, ನಂದು ಈ ಸೈಡ್ ಲೆಫ್ಟ್ ಬರುತ್ತೆ, ಈ ಸೈಡ್ ರೈಟ್ ಬರುತ್ತೆ. ಸೊ ಒಂದು ಲೈನ್ ಇದೆ. ಸೊ ಎ ಇಸ್ ಸಿಟ್ಟಿಂಗ್ ಲೆಫ್ಟ್ ಸೈಡ್, ಅಂದರೆ ಈ ಸೈಡು ಅವನು ಇಲ್ಲಿಂದ ಕೌಂಟ್ ಆಗ್ತಾ ಹೋಗುತ್ತೆ. 1 2 1 2 3 4 5 6 7 8 9 10 11 12 13 14. ಓಕೆ, ಇಲ್ಲಿ ಎ ಕೂತಿಯಾನೆ. ಸೊ ಇಷ್ಟು ಜನ ಇದ್ದಾರೆ, 14th ಆದಮೇಲೆ ಇಲ್ಲಿ ಎ ಇದ್ದಾನೆ. ಆಮೇಲೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಬಿ 7 ಫ್ರಮ್ ದಿ ರೈಟ್ ಸೈಡ್, ಸೊ ಈ ಕಡೆಯಿಂದ, ಸೊ ರೈಟ್ ಸೈಡಿಂದ. ಸೊ ಈಗ 14
15, 16, 17, 18, ತಡಿ 1, 2, 3, 4, 5, 6, 7. ಸೊ ಬಿ ಇಲ್ಲಿ ಕೂತಿಯಾನೆ. ಸೊ ಇದು ರೈಟ್ ಸೈಡಿಂದ ಆಯಿತು. 1, 2, 3, 4, 5, 6, 7. ಸೊ ಬಿ ಇಲ್ಲಿದ್ದಾನೆ, ರೈಟ್ ಸೈಡು 7 ಪೀಪಲ್ ಇದ್ದಾರೆ. ಇಫ್ ದೇರ್ ಆರ್ 4 ಸ್ಟೂಡೆಂಟ್ ಬಿಟ್ವೀನ್ ಎ ಆ್ಯಂಡ್ ಬಿ, ಎ ಆ್ಯಂಡ್ ಬಿ ಕನ್ಸಿಡರ್ ಮಾಡಿಕೊಂಡು 4 ಸ್ಟೂಡೆಂಟ್ಗಳು ಕೂತಿದ್ದಾರೆ. ಸೊ 1, ನೆಕ್ಸ್ಟು ಇದು 1, 2, 3, 4. ಸೊ 4 ಸ್ಟೂಡೆಂಟ್, ಎ ಆ್ಯಂಡ್ ಬಿ ಮಧ್ಯ 4 ಸ್ಟೂಡೆಂಟ್ ಇದ್ದಾರೆ. ಈಗ ಹೌ ಮೆನಿ ಸ್ಟೂಡೆಂಟ್ಸ್ ಆರ್ ದೇರ್ ಇನ್ ಎ ರೋ ಅಂತ ಕೊಟ್ಟಿದ್ದಾರೆ. ನಾವು ಇದನ್ನೆಲ್ಲ ಸಾಲ್ವ್ ಮಾಡಿದ್ದೀವಿ, ಜಸ್ಟ್ ನಂಬರಿಂಗ್ ಆಗ್ತಾ ಹೋಗ್ಬೇಕಷ್ಟೇ. 14 ಆದಮೇಲೆ 15, 16, 17, 18, 19, 20, 21, 22, 23. ಸೊ ಕರೆಕ್ಟ್ ಆನ್ಸರ್ ಬಂದು 23 ಆಗುತ್ತೆ. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ಬನ್ನಿ ಫ್ರೆಂಡ್ಸ್. ಓಕೆ, ಬನ್ನಿ ಸ್ಟೂಡೆಂಟ್ಸ್, ಏನು ಕ್ವಶನ್ ಕೇಳ್ತಾ ನೋಡೋಣ. ಇಫ್ ದಿ 5th ಡೇ ಆಫ್ ದ ಮಂತ್ ಈಸ್ 3 days ಬಿಫೋರ್ ಸ್ಯಾಟರ್ಡೆ, ಓಕೆ, ವಾಟ್ ಡೇ ವಿಲ್ ಬಿ ಆನ್ 20th ಡೇ ಆಫ್ ದಿ ಮಂತ್. ಸೊ ಇಫ್ ದಿ 5th ಡೇ, ಓಕೆ, ಫಸ್ಟು ನಾವು ಸ್ಯಾಟರ್ಡೆ ಆದಮೇಲೆ 3 days ಬಿಫೋರ್, 5th ಸ್ಯಾಟರ್ಡೆ, ಫ್ರೈಡೆ, ಥರ್ಸ್ಡೇ. ಸೊ 5th ಡೇ ವೆಡ್ನೆಸ್ಡೇ ಇರುತ್ತೆ. ಸೊ 3 days ಹಿಂದೆ 5th ಡೇ ಇದೆ. ಸೊ ಅದನ್ನು ಕಂಪ್ಲೀಟ್ ಮಾಡ್ಕೊಬಿಡೋಣ. ಟ್ಯೂಸ್ಡೇ, ಮಂಡೇ, ಸಂಡೇ. ಓಕೆ, ಸೊ ಟೋಟಲ್ ನಾವು ಕಂಪ್ಲೀಟ್ ಮಾಡ್ಕೊಳ್ಳಿ. 5th ಡೇ ಆಫ್ ದಿ ಮಂತ್ ಈಸ್ 3 days ಬಿಫೋರ್ ಸ್ಯಾಟರ್ಡೆ. ವಾಟ್ ವಿಲ್ ಬಿ ಆನ್ ದಿ 20th ಡೇ? ಓಕೆ, ಸೊ ನೆಕ್ಸ್ಟು ವೆಡ್ನೆಸ್ಡೇ ಬರಬೇಕು ಅಂದರೆ ಇದಕ್ಕೆ ನಾವು 5ಗೆ 7 ಆ್ಯಡ್ ಮಾಡಬೇಕು. ಯಾಕೆಂದರೆ 7 days ಆ್ಯಡ್ ಮಾಡಿದ್ರೆ ನಮಗೆ ಇದು ಸಿಗುತ್ತೆ. ಸೊ 12th ಡೇ ಬರುತ್ತೆ. ಓಕೆ, ನೆಕ್ಸ್ಟ್ 7 days ಆ್ಯಡ್ ಮಾಡಿದ್ರೆ, ಸೊ ನೆಕ್ಸ್ಟ್ 12ಗೆ 7 ಆ್ಯಡ್ ಮಾಡಿದ್ರೆ ಇಲ್ಲಿ ನಮಗೆ 7, 8, 9, 19th ಡೇ ಬರುತ್ತೆ. ಓಕೆ, ಸೊ ನಮಗೆ ಕೇಳ್ತಾ ಇರೋರು 20th ಡೇ ಏನಿರುತ್ತೆ ಅಂತ. ಸೊ 90th ಡೇ ವೆಡ್ನೆಸ್ಡೇ ಇರುತ್ತೆ. ಸೊ 20th ಡೇ ಬಂದು ನೆಕ್ಸ್ಟ್ ಡೇ ಇರುತ್ತೆ, ದಟ್ ಈಸ್ ಥರ್ಸ್ಡೇ. ಕರೆಕ್ಟ್ ಆನ್ಸರ್ ಬಂದು ಥರ್ಸ್ಡೇ. ಈ ಫಸ್ಟ್ ಇದನ್ನು ನೀವು ಕ್ಲೀನಾಗಿ ಸಾಲ್ವ್ ಮಾಡ್ಕೊಂಡ್ರೆ, ಇಫ್ ದಿ 5th ಡೇ ಆಫ್ ಅ ಮಂತ್ ಈಸ್ 3 days ಬಿಫೋರ್ ಸ್ಯಾಟರ್ಡೇನ ಕಾನ್ಫಿಗರ್ ಮಾಡ್ಕೊಂಡ್ರೆ ಇನ್ನು ಮಿಕ್ಕಿದ್ದು ನಾವು ಈಸಿಯಾಗಿ ಮಾಡ್ಬೋದು. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಬನ್ನಿ ಫ್ರೆಂಡ್ಸ್. ಓಕೆ, ಬನ್ನಿ ಏನು ಕ್ವಶನ್ ಕೇಳ್ತಾ ಇರೋದು ನೋಡೋಣ. ಆಶೀಶ್ ಹ್ಯಾಸ್ ಅ ಸರ್ಟನ್ ನಂಬರ್ ಆಫ್ ಬಾಕ್ಸಸ್ ಟು ಪ್ಯಾಕ್ ಇನ್ ಟು ಅ ಪಾರ್ಸಲ್. ಇಫ್ he packs 3, 4, 6, 8 in a parcel, he is left with 1. And if he packs 7 in a parcel, none is left over. What's the number of boxes he has? Okay, ಸೊ ನಂಬರ್ ಆಫ್ ಬಾಕ್ಸಸ್ ಇದೆ, ಅದನ್ನ 7 ಆಗಿ ಜೋಡಿಸ್ತಾನೆ. ಅದನ್ನ ಕರೆಕ್ಟ್ಗೆ ಅವನು 7 ಆಗಿ ಜೋಡಿಸಿದ್ರೆ ಒಂದು ಉಳಿಯಲ್ಲ, 3, 4, 5, 6 ಆಗಿ ಹಿಡಿದ್ರೆ ಒಂದೊಂದು ಮಿಕ್ಬಿಡುತ್ತೆ. ಸೊ ಎಷ್ಟು ಬಾಕ್ಸಸ್ಗಳಿದೆ ಅಂತ ನಾವು ಕಂಡುಹಿಡಿಬೇಕು. ಈಗ ಅದನ್ನ ಈ ಟೋಟಲ್ ನಂಬರ್ ಆಫ್ ಬಾಕ್ಸಸ್ ಎಷ್ಟಿದೆ ಅಂತ ಕಂಡುಹಿಡಿಬೋದು. ಈಗ ಅದನ್ನ ಈಸಿ ವೇ ಆಮೇಲೆ ಆಲ್ಟರ್ನೇಟ್ ವೇ ಎರಡು ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡೋದು. ಈಗ ನಮ್ಗೆ ಗೊತ್ತು, ಈಗ ಈ ನಂಬರ್ ಬರುತ್ತಲ್ಲ ಇಲ್ಲಿ, ಈ ನಂಬರು ಇಲ್ಲಿರೋದು ಯಾವುದನ್ನ ಒಂದು ನಂಬರ್ಗೆ ಮ್ಯಾಚಿಂಗ್ ಆಗಬೇಕು. ಸೊ 70, ಸೊ 70 ಇಲ್ಲಿಲ್ಲ. ನೆಕ್ಸ್ಟು 7 3s 21 ಗೊತ್ತು. 210 ಇಲ್ಲಿಲ್ಲ. ಆಲ್ಮೋಸ್ಟ್ ನಿಯರ್ ಬರ್ತಾ ಇದೀವಿ, ನೋಡೋಣ. ನೆಕ್ಸ್ಟು 40ಗೆ 280 ಬರ್ತಾ ಇದೆ. ಸೊ 280ಗೆ ಸ್ವಲ್ಪ ನಿಯರ್ ಆಗಿದೆ ಇದು. ಓಕೆ, 301 ಇದೆ, 309 ಇದೆ. ಇದು ಆಗಕ್ಕೆ ಸಾಧ್ಯ ಇಲ್ಲ, ಇದು ಆಗಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ 400 ಅಂತೂ ಆಗಕ್ಕಲ್ಲ, ಯಾಕೆ 400 7 ಮಲ್ಟಿಪಲ್ ಅಲ್ಲ. ಸೊ ನೆಕ್ಸ್ಟು ನಾವು ಇದಕ್ಕೆ 280ಗೆ 7 ಆ್ಯಡ್ ಮಾಡಿದ್ರೆ 287 ಬರುತ್ತೆ. 287ಗೆ ಇನ್ನೊಂದು 7 ಆ್ಯಡ್ ಮಾಡಿದ್ರೆ, ಸೊ 1 ಬಾಕ್ಸ್ ಆ್ಯಡ್ ಮಾಡಿದ್ದೀವಿ, ಇನ್ನೊಂದು ಬಾಕ್ಸ್ ಆ್ಯಡ್ ಮಾಡಿದ್ರೆ 294 ಬರುತ್ತೆ. ಸೊ 287 + 7 14, 8 + 1 9, 294 ಬರುತ್ತೆ. 294 + 7 ಆ್ಯಡ್ ಮಾಡಿದ್ರೆ, ಇನ್ನೊಂದು 1 ಆ್ಯಡ್ ಮಾಡಿದ್ರೆ 301 ಬರುತ್ತೆ. ಸೊ ಕರೆಕ್ಟ್ ಆನ್ಸರ್ ಬಂದು 301 ಅಂತ ಇದು ಮಾಡ್ಬೋದು. ಇದಕ್ಕಿಂತ ಇನ್ನು ಈಸಿ ವೇ ಏನು ಅಂದರೆ, ಇದು ಇರಲಿ, ಯಾವುದಾನ ಮಲ್ಟಿಪಲ್ ಆಫ್ 7 ಇರಬೇಕು, ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಓಕೆ, ಸೊ ನಾವು ಫಸ್ಟ್ 7 ಒಂದು ಟೇಬಲ್ಸ್ ತೊಗೊಂತಂದರೆ 108 ನೋಡಿ, 108 ಇಲ್ಲ, ಸಾಧ್ಯ ಇಲ್ಲ ಆಗೋಕ್ಕೆ. ಓಕೆ, 301ಗೆ ಬರೋಣ. ಸೊ 30ಗೆ 28 ಹತ್ರ ಇದೆ. 1 2 3 4 ನೆಕ್ಸ್ಟು 28ಅಲ್ಲಿ 30 ಹೋದರೆ 2 ಉಳಿಯುತ್ತೆ, 21 ಇದೆ. ಸೊ 3, ಸೊ 43. ಕರೆಕ್ಟ್ ಆನ್ಸರ್ ಬಂದು 301. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಬನ್ನಿ ಫ್ರೆಂಡ್ಸ್. ಓಕೆ, ಏನು ಕೇಳ್ತಾರೆ, ಎ ಗ್ರೂಪ್ ಆಫ್ 240 persons
consisting of students and teacher is traveling in a train. For every 15 student there is one teacher, then the number of teacher is. So simple ಲಾಜಿಕಲ್ ಮ್ಯಾಥಮೆಟಿಕಲ್ ಆಗಿ ಮಾಡೋದು. ಸೊ ಟೋಟಲ್ ಸ್ಟೂಡೆಂಟ್ ಟೀಚರ್ 240 ಇದ್ದಾರೆ. ಸೊ ಅದರೊಳಗೆ 15 ಸ್ಟೂಡೆಂಟ್ ಇದ್ದಾರೆ, ಅದಕ್ಕೆ ಒಂದು ಟೀಚರ್ ಆ್ಯಡ್ ಮಾಡಿದ್ರೆ ನಿಮಗೆ 16 ಆಗುತ್ತೆ. ಸೊ ಟೋಟಲ್ಲು ಅವ್ರಿಗೆ 16, 15 ಸ್ಟೂಡೆಂಟು ಪ್ಲಸ್ ಒಂದು ಟೀಚರು. ಸೊ 240 ಡಿವೈಡ್ ಬೈ 16 ನೀವೇನ ಮಾಡ್ತು ಅಂದರೆ, ಸೊ ಈ ಇದರಲ್ಲಿ ಫಾರ್ ಎಕ್ಸಾಂಪಲ್ ಇದನ್ನ ನಾವು ಬೇಗ ಕಂಡುಹಿಡಿಬೇಕಂದ್ರೆ, ಸೊ ನಮಗೆ ಆನ್ಸರ್ಗಳು ಇಲ್ಲಿದೆ 12, 13, 14 ಎಲ್ಲ ಬೇರೆ ಬೇರೆ ಇದೆ. ಸೊ ಈ 6ಗೆ ಏನು ಮಲ್ಟಿಪ್ಲೈ ಮಾಡಿದ್ರೆ 0, 6 2s ಬರಲ್ಲ, 6 3s 6 4s ಬರಲ್ಲ, ಎಲ್ಲ 0 ನಂಬರ್ ಬರಲ್ಲ, ಬರೋದು ಒಂದೇ 15 5 6 30. ಸೊ ಕರೆಕ್ಟ್ ಆನ್ಸರ್ ಬಂದು 15. ಸೊ ಈಸಿ ಮೆಥಡಲ್ಲಿ ನಾವು ಮಾಡೋದು. 16 ಏನಕ್ಕೆ ಕನ್ಸಿಡರ್ ಮಾಡ್ತೀವಿ ಅಂದರೆ 15 ಪ್ಲಸ್ 1 ಸ್ಟೂಡೆಂಟ್ ತೊಗೊಳ್ತೀವಿ. ಸೊ 16 ಮೆಂಬರ್ಸ್ ಆಗ್ತಾರೆ. 240ಯಲ್ಲಿ 16ನ ನಾವು ಡಿವೈಡ್ ಮಾಡಬೇಕು. ಸೊ 16ನ ಡಿವೈಡ್ ಮಾಡಬೇಕು ಅಂದರೆ ಇಲ್ಲಿ ಬೇರೆ ಬೇರೆ ಇರೋದ್ರಿಂದ 2 3 4 5 ಇದೆ. 6ಅಲ್ಲಿ ಯಾವುದು ಮಲ್ಟಿಪ್ಲೈ ಮಾಡಿದ್ರೆ 0 ಬರುತ್ತೆ, 15 ಮಲ್ಟಿಪ್ಲೈ ಬೇಕಾದ್ರೆ ನೀವು ಮಲ್ಟಿಪ್ಲೈ ಮಾಡೋದು ನೋಡ್ಬೋದು, ಅದು 240ನೇ ಬರೋದು. ಸೊ ಕರೆಕ್ಟ್ ಆನ್ಸರ್ ಬಂದು 15. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಬನ್ನಿ ಫ್ರೆಂಡ್ಸ್. A father is 3 times as old as his son. 5 years back he was 7 times as old as his son. The age of the son is. Okay, so ಏನು ಕೇಳ್ತಾರೆ ನಮಗೆ, ಸನ್ ಮತ್ತೆ ಫಾದರ್ ಇದ್ದಾರೆ. ಸೊ ಸನ್ ಕರೆಂಟ್ ಏಜ್ ಏನಾಗಿದೆ, ಸನ್ದು ಎಕ್ಸ್ ಇದ್ರೆ ಫಾದರ್ದು 3x ಆಗುತ್ತೆ. ಇಲ್ಲೇ ಫಾದರ್ ಈಸ್ 3 times as old as son. ಓಕೆ, ನೌ ಈಗ ಏನು ಹೇಳ್ತಾರೆ, 5 years ಬ್ಯಾಕ್. ಸೊ 5 years ಇಷ್ಟು ಮಾತ್ರ ಕನ್ಸಿಡರ್. 5 years ಬ್ಯಾಕ್ ಅಂದರೆ x minus 5, 3x minus 5. ಸೊ ಏನಿದೆ, ಹಿ ವಾಸ್ 7 times ಆಸ್ ಓಲ್ಡ್ ಆಸ್ ಹಿಸ್ ಸನ್. ಸೊ ಇದು ಸನ್ನು 7 times ಆಸ್ ಓಲ್ಡ್ ಆಸ್ ಹಿಸ್ ಸನ್ ಅಂದರೆ ಸನ್ಗೆ 7 ಮಲ್ಟಿಪ್ಲೈ ಮಾಡ್ತೀವಿ. ಸೊ ಈ ಈಕ್ವೇಷನ್ನ ನಾವು ಸಾಲ್ವ್ ಮಾಡಿದಾಗ 7x minus 35 minus 3x minus 5, ಈ 3x ಆ ಕಡೆ ತೊಗೊಂಡೋಗಿ 35ನ ಈ ಕಡೆ ತೊಗೊಂಡೋಗಿ 3x ಈ ಕಡೆ ತೊಗೊಂಡು minus 3x ಆಗುತ್ತೆ, ಇದನ್ನು ಪ್ಲಸ್ 35 ಆಗುತ್ತೆ. ಸೊ 7x minus 3x ನಿಮಗೆ 4x ಬರುತ್ತೆ. ಸೊ x ಬಂದ್ಬಿಟ್ಟು ನಿಮಗೆ 30 ಡಿವೈಡ್ ಬೈ 4. ಸೊ ನೀವು ಮಲ್ಟಿಪ್ಲೈ ಮಾಡಿದಾಗ ಇದು 7.5 ಬರುತ್ತೆ. ಓಕೆ, ಸೊ ಆನ್ಸರಲ್ಲಿ ನೋಡಿದಾಗ ನಿಮಗೆ 7.5 ಇಲ್ಲ. ಸೊ ಇದು ರಾಂಗ್ ಆಪ್ಷನ್ಸ್ಗಳು ಕೊಟ್ಟಿರೋದು. ಸೊ ಇದು ನಿಮಗೆ ಗ್ರೇಸ್ ಆಗಿ ಬರುತ್ತೆ. ಸೊ ಏನಾನ ನೀವು ಸಾಲ್ವ್ ಮಾಡಿದ್ದೀರಾ ಅದಕ್ಕೆ ಮಾರ್ಕ್ ಮಾಡಿದರೆ ನಿಮಗೆ ಗ್ರೇಸ್ ಮಾರ್ಕ್ಸ್ 1 ಅಂತ ಕೊಡ್ತಾರೆ. ಓಕೆ, ಆನ್ಸರ್ ತಪ್ಪಾಗಿದ್ದಲ್ಲಿ. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಬನ್ನಿ ಫ್ರೆಂಡ್ಸ್. ವಾಟ್ ನಂಬರ್ ಶುಡ್ ರೀಪ್ಲೇಸ್ ದಿ ಕ್ವಶನ್ ಮಾರ್ಕ್ ಅಂತ ಕೊಟ್ಟಿದ್ದಾರೆ. ಇದೊಂದು ನಂಬರ್ಗಳು ಕೊಟ್ಟಿದ್ದಾರೆ. ಸೊ 20 ಅಂತಿದೆ, ಇದು ಒಂದು ನಂಬರ್ ಕೊಟ್ಟಿದ್ದಾರೆ. ಇಲ್ಲಿ 52 ಅಂತಿದೆ, ಇದು ಒಂದು ನಂಬರ್ ಕೊಟ್ಟಿದ್ದಾರೆ. ಇಲ್ಲಿ 11 ಅಂತಿದೆ. ಫಸ್ಟ್ ನಾವು ಇದನ್ನ ಕ್ರ್ಯಾಕ್ ಮಾಡ್ಕೋಬೇಕು. ಯಾವ ರೀತಿ ಕ್ರ್ಯಾಕ್ ಮಾಡ್ಕೊಳ್ಳೋದನ್ನ, ಮಲ್ಟಿಪ್ಲೈ ಆ್ಯಡು ಏನೋ ನಾವು ಮಾಡಿ ಆಗುತ್ತಾ ಅಂತ ನೋಡಿ. ಸೊ ಇದು 20 ಇದೆ, ಇಲ್ಲಿರೋ ನಂಬರ್ಗಳೆಲ್ಲ ಸಿಂಗಲ್ ಡಿಜಿಟ್ ಇದೆ. ಸೊ ಆ 20 ಬರ್ಬೇಕಂದ್ರೆ ಐದರ್ ಇಟ್ ಶುಡ್ ಬಿ ಅನ್ ಮಲ್ಟಿಪ್ಲಿಕೇಶನ್ ಆರ್ ಸಮಥಿಂಗ್ ಅದರ್ ದ್ಯಾನ್ ಮಲ್ಟಿಪ್ಲಿಕೇಶನ್ ನಾವು ಮಾಡಬೇಕಾಗಿರೋದು ಇರುತ್ತೆ. ಓಕೆ, ಸೊ ಫಸ್ಟು ನೋಡೋಣ. 4 3s 12, 12 2s 24, 24 1, ಇದು ಆಗಕ್ಕೆ ಸಾಧ್ಯ ಇಲ್ಲ. ಈಗ ನೆಕ್ಸ್ಟ್ ನಾವೇನು ಮಾಡೋಣ, ಇದನ್ನು 4 ಸ್ಕ್ವೇರ್ ಮಾಡೋಣ. 4 ಸ್ಕ್ವೇರ್ 16. ಓಕೆ, ನೆಕ್ಸ್ಟು 3 ಸ್ಕ್ವೇರ್ 9. ಆ್ಯಡ್ ಮಾಡಿ ಎಷ್ಟು ಬಂತು, 25 ಬಂತು. 2 ಸ್ಕ್ವೇರ್ 4, 25ರಿಂದ ಮೈನಸ್ ಮಾಡೋಣ, 21 ಬಂತು. 1 ಸ್ಕ್ವೇರ್ 1, ಸೊ 20. ಸೊ ನನಗೆ ಈ ಪ್ಯಾಟ್ರನ್ನ ಬಂದಿದೆ, ಕನ್ಫರ್ಮ್ ಮಾಡ್ಕೋಬೇಕು ಅದೇ ಪ್ಯಾಟ್ರನ್ನು ಇಲ್ವೋ ಅಂತ. ಸೊ ನೆಕ್ಸ್ಟಿಗೂ ಅದೇ ಥರ ಹಾಕೋಣ. ಓಕೆ, ಸೊ ಬಂದಿರೋದು ನೆಕ್ಸ್ಟ್ ಪ್ಯಾಟ್ರನ್ ಏನು, ನಾವು ಇದನ್ನು 64, 8 8s 64, 7 7s 49 ಎರಡನ್ನ ಆ್ಯಡ್ ಮಾಡ್ಕೊಂಡ್ವಿ. ಸೊ ಇದು 3 1 1 3 ಬಂತು. ನೆಕ್ಸ್ಟು ಈ 2ನ ಮೈನಸ್ ಮಾಡಿ 6 6 36ನ ಮೈನಸ್ ಮಾಡಿ. ಸೊ 4 7 0 7. ಆಮೇಲೆ 1 ಸ್ಕ್ವೇರ್ನ ಮೈನಸ್ ಮಾಡಿದ್ವಿ. 5 ಸ್ಕ್ವೇರ್ ಇಸ್ 25, 7ಅಲ್ಲಿ 5 ಹೋದರೆ 2, 7ಅಲ್ಲಿ 2 ಹೋದರೆ 5, 52. ಓಕೆ, ಕನ್ಫರ್ಮ್ ಆಗಿದೆ ಅದೇ ಸೀರೀಸಲ್ಲಿ ಬರ್ತಾ ಇರೋದು ಅಂತ. ಓಕೆ, ಸೊ ಆ ಸೀರೀಸ್ನ ನಾವು ಮಾಡ್ತು ಅಂದರೆ ನಮ್ಮದು ನೆಕ್ಸ್ಟ್ ನಮಗೆ ನಂಬರ್ ಸಿಗುತ್ತೆ. ಸೊ ಇದರೊಳಗೆ ನಮಗೆ
13 ಪ್ಲಸ್ 13 169 ಬಂತಿದ್ದು. ನೆಕ್ಸ್ಟು 12 ಸ್ಕ್ವೇರ್ 144. ಸೊ ಇದು 13 1 4 10 1 1 2 3 3 1 3 ಬಂತು. ಸೊ 11 ಮೈನಸ್ 121, ಇಲ್ಲಿ 2 ಬರುತ್ತೆ, ಇಲ್ಲಿ 11 9, ಇಲ್ಲಿ 2 ಬರುತ್ತೆ. ಸೊ 292 ಮೈನಸ್ 10 ಅಂದರೆ 100 ಬರುತ್ತೆ. 10 ಸ್ಕ್ವೇರ್ ಮಾಡ್ಕೋಬೇಕಾಗಿದ್ದು. ಇಲ್ಲಿ 3 ಇಲ್ಲ, ಇದು 1 ಬರುತ್ತೆ, ಇದು 192. ಯಾಕಂದರೆ ಇಲ್ಲಿ 1 ಇಲ್ಲಿ 2 ಇರುತ್ತೆ, 2ಅಲ್ಲಿ 1 ಹೋದರೆ 1 ಉಳಿಯುತ್ತೆ. ಇದು 1, ಇದು 1 ಮಾಡಿದ್ರೆ ನಮಗೆ 92 ಬರುತ್ತೆ. ಕರೆಕ್ಟ್ ಆನ್ಸರ್ ಬಂದು 392. ಓಕೆ, ಇನ್ನೊಂದ್ಸತಿ ಹೇಳ್ತೀನಿ ನೋಡಿ ಯಾವ ರೀತಿ ಬಂತು ಅಂತ ಕ್ಲೀನಿಗೆ. ಸೊ ಫಸ್ಟು 4 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್ ಪ್ಲಸ್ 1, 16 ಪ್ಲಸ್ 9 ಮೈನಸ್ 4 ಮೈನಸ್ 1, 20 ಬಂತು. ನೆಕ್ಸ್ಟ್ ಅದೇ ಥರ 8 ಸ್ಕ್ವೇರ್ ಪ್ಲಸ್ 7 ಸ್ಕ್ವೇರ್ ಮೈನಸ್ 6 ಸ್ಕ್ವೇರ್ ಮೈನಸ್ 5 ಸ್ಕ್ವೇರ್ ಬಂತು. 64 ಪ್ಲಸ್ 49 ಮೈನಸ್ 36 ಮೈನಸ್ 25 ಮಾಡಿದ್ರೆ ನಿಮಗೆ 52 ಬಂತು. ನೆಕ್ಸ್ಟ್ 13 ಸ್ಕ್ವೇರ್ ಪ್ಲಸ್ 12 ಸ್ಕ್ವೇರ್ ಮೈನಸ್ 11 ಸ್ಕ್ವೇರ್ ಮೈನಸ್ 10 ಸ್ಕ್ವೇರ್, 169 ಪ್ಲಸ್ 144 ಮೈನಸ್ 121 ಮೈನಸ್ 100 ಮಾಡಿದ್ರೆ ನಿಮಗೆ 92 ಬಂತು. ಸೊ ಕರೆಕ್ಟ್ ಆನ್ಸರ್ ಬಂದು ನಿಮಗೆ 92. ಓಕೆ, ಬನ್ನಿ ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣ. ಬನ್ನಿ ಫ್ರೆಂಡ್ಸ್. ಸೊ ಇಫ್ ಅ ಬುಕ್ ಈಸ್ ಕಾಲ್ಡ್ ಪೆನ್ಸಿಲ್, ಪೆನ್ಸಿಲ್ ಈಸ್ ಕಾಲ್ಡ್ ಬ್ಯಾಗ್, ಬ್ಯಾಗ್ ಈಸ್ ಕಾಲ್ಡ್ ಡಿಕ್ಷನರಿ, and dictionary is called door, then what is used to carry books? ಸೊ ಬುಕ್ಸ್ ಯಾವ್ದ್ರಲ್ಲಿ ಕ್ಯಾರಿ ಮಾಡ್ತೀರಾ? ಬ್ಯಾಗಲ್ಲಿ ಕ್ಯಾರಿ ಮಾಡ್ತೀರಾ. ಬ್ಯಾಗು ಯಾವುದಕ್ಕೆ ರಿಲೇಟ್ ಆಗಿದೆ ನೋಡಿ, ಬ್ಯಾಗ್ ಈಸ್ ಕಾಲ್ಡ್ ಡಿಕ್ಷನರಿ ಅಂತ ಇದೆ. ಸೊ ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋ, ಡಿಕ್ಷನರಿ ಕಾಲ್ಡ್ ಡೋರ್ ಅಲ್ಲ, ಡೋರಲ್ಲಿ ಹೋಗುತ್ತೆ ಅಂತ ಇಲ್ಲ. ಅವರು ಹೇಳ್ತಾರೆ ಬ್ಯಾಗ್ ಈಸ್ ಕಾಲ್ಡ್ ಡಿಕ್ಷನರಿ ಅಂತ. ಸೊ ಲಿಟ್ರಲಿ ಅವ್ರು ಹೇಳ್ತಾರೆ ಬ್ಯಾಗು ಡಿಕ್ಷನರಿ ಅಂತ. ಸೊ ವಾಟ್ ಈಸ್ ಯೂಸ್ ಟು ಕ್ಯಾರಿ ಬುಕ್ ಅಕಾರ್ಡಿಂಗ್ ಟು ದಿಸ್ ಲಾಜಿಕ್ ಈಸ್ ಡಿಕ್ಷನರಿ. ಸಿ ಡಿಕ್ಷನರಿ. ಓಕೆ, ಬನ್ನಿ ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣ. ಬನ್ನಿ ಫ್ರೆಂಡ್ಸ್. ಓಕೆ, ದ ಟ್ರೈನ್ ಫಾರ್ ಸ್ಟೇಷನ್ ಬಿ ಲೀವ್ಸ್ ಎವ್ರಿ 2.5 hours ಫ್ರಮ್ ಸ್ಟೇಷನ್ ಎ. An announcement was made at station A that the train for station B has left 40 minutes ago and the next train will leave at 17 hours. At what time was the announcement made ಅಂತ ಹೇಳ್ತಾರೆ. ಓಕೆ, ಸೊ ಈಗ ನಮಗೆ ಏನು ಕೊಟ್ಟಿದ್ದಾರೆ, ಟ್ರೈನ್ ಫ್ರಮ್ ಸ್ಟೇಷನ್ ಲೀವ್ಸ್ ಎವ್ರಿ 2.5 hours. ಸೊ ಈಗ ನೆಕ್ಸ್ಟ್ ಲೀವ್ ಆಗೋದು 17 hours ಅಂತ ಇದೆ. ಸೊ 17 hoursಗೆ ದ ಲಾಸ್ಟ್ ಟ್ರೈನ್ ಲೆಫ್ಟ್ 2.5 hours ಬಿಫೋರ್ ದ ನೆಕ್ಸ್ಟ್ ಟ್ರೈನ್ ಇಸ್ 17. ಸೊ 17 ಮೈನಸ್ 2.5 ಅಂದರೆ 2 hours 30 minutes ತೆಗೆದ್ರೆ ನಿಮಗೆ 14:30 ಬರುತ್ತೆ. ಓಕೆ, 14:30 ಬರುತ್ತೆ. ಆಮೇಲೆ ಇನ್ನೊಂದು ಪೀಸ್ ಆಫ್ ಇನ್ಫಾರ್ಮೇಶನ್ ಕೊಟ್ಟಿದೆ, ದ ಅನೌನ್ಸ್ಮೆಂಟ್ ವಾಸ್ ಮೇಡ್ 40 minutes ಆಫ್ಟರ್ ದ ಟ್ರೈನ್ ಲೆಫ್ಟ್. ಸೊ ಆಫ್ಟರ್ ದ ಟ್ರೈನ್ ಲೆಫ್ಟ್ ಅವರು ಅನೌನ್ಸ್ಮೆಂಟ್ನ ಮಾಡಿರೋದು. ಸೊ 14:30ಗೆ ಆ ಟ್ರೈನ್ ಬಿಡುತ್ತೆ. ನಿಮಗೆ 14:30 ಪ್ಲಸ್ 40 minutesನ ಅದಕ್ಕೆ ಆ್ಯಡ್ ಮಾಡಿದ್ರೆ 15:10ಗೆ ಅದು ಟ್ರೈನ್ ಬಿಟ್ಟಿರೋದು. ಅನೌನ್ಸ್ಮೆಂಟ್ ಯಾವಾಗ ಮಾಡಿರೋದು ಅಂತ ಕೇಳ್ತಾರೆ. ಸೊ ಅನೌನ್ಸ್ಮೆಂಟ್ ಮಾಡಿರೋದು 15:10ಗೆ ಅನೌನ್ಸ್ಮೆಂಟ್ ಮಾಡಿರೋದು. ಓಕೆ, ಬನ್ನಿ ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣ. ಬನ್ನಿ ಫ್ರೆಂಡ್ಸ್. ಸೊ ಪಿ ಈಸ್ ಬ್ರದರ್ ಆಫ್ ಕ್ಯೂ, ಆರ್ ಈಸ್ ಫಾದರ್ ಆಫ್ ಪಿ, ಎಸ್ ಈಸ್ ಬ್ರದರ್ ಆಫ್ ಟಿ, ಟಿ ಈಸ್ ಡಾಟರ್ ಆಫ್ ಕ್ಯೂ, ದೆನ್ ದ ಅಂಕಲ್ ಆಫ್ ಎಸ್ ಈಸ್ ಅಂತ ಕೇಳಿದ್ದಾರೆ. ಸೊ ಫ್ಯಾಮಿಲಿ ಸ್ಟ್ರಕ್ಚರ್ ಹಾಕೊಳ್ಳೋಣ ಸೊ ದಟ್ ಈಸಿ ಆಗುತ್ತೆ. ಪಿ ಎಮ್ ಅಂತ ಏನಕ್ಕೆ ಬರ್ದೀನಿ ಅಂದರೆ, ಬ್ರದರ್ ಆಫ್ ಕ್ಯೂ ಅಂದರೆ ಎಮ್ ಮೇಲ್ ಆಗುತ್ತೆ. ಸೊ ಬ್ರದರ್ ಆಫ್ ಕ್ಯೂ, ನಮಗೆ ಕ್ಯೂ ಗೊತ್ತಿಲ್ಲ ಮೇಲೋ ಫಿಮೇಲೋ ಅಂತ. ಓಕೆ, ಸೊ ಬಟ್ ನಮಗೆ ಪಿ ಗೊತ್ತು, ಬ್ರದರ್, ಪಿ ಈಸ್ ಬ್ರದರ್ ಆಫ್ ಕ್ಯೂ. ಸೊ ಪಿ ಮೇಲ್ ಅಂತ ಗೊತ್ತಾಯಿತು. ನೆಕ್ಸ್ಟ್ ಆರ್ ಈಸ್ ಫಾದರ್ ಆಫ್ ಪಿ. ಸೊ ಆರ್ ಈಸ್ ಫಾದರ್ ಅಂದರೆ ಮೇಲ್ಗಡೆ ಬರುತ್ತೆ. ಸೊ ಪಿ ಮತ್ತು ಕ್ಯೂ ಬ್ರದರ್ ಆಗಿರೋದ್ರಿಂದ ಆರ್ ಫಾದರು ಮೇಲ್ಗಡೆ ಬರ್ತಾರೆ. ಫಾದರ್ ಅಂತ ಕೊಟ್ಟಿರೋದು ಮೇಲ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಎಸ್ ಈಸ್ ಬ್ರದರ್ ಆಫ್ ಟಿ, ಎಸ್ ಈಸ್ ಬ್ರದರ್ ಆಫ್ ಟಿ ಅಂತ ಕೊಟ್ಟಿದ್ದಾರೆ. ಮೇಲ್ ಅಂತ ಹಾಕೊಂಡಿನಿ ಯಾಕಂದ್ರೆ ಎಸ್ ಈಸ್ ಬ್ರದರ್ ಆಫ್ ಟಿ ಅಂತ ಕೊಟ್ಟಿದ್ದಾರೆ. ಈಗ ನೆಕ್ಸ್ಟ್ ಟಿ ಈಸ್ ಡಾಟರ್ ಆಫ್ ಕ್ಯೂ. ಸೊ ಈಗ ರಿಲೇಶನ್ಶಿಪ್ ಕೊಟ್ಟಿದ್ದಾರೆ ಕ್ಯೂಗೆ. ಸೊ ಕ್ಯೂ ಟಿ ಫೀಮೇಲ್ ಆಗ್ತಾಳೆ, ಯಾಕಂದ್ರೆ ಡಾಟರ್ ಅಂತ ಹೇಳ್ತಾಳೆ, ಫೀಮೇಲ್ ಆಗ್ತಾಳೆ. ಈಗ ನಮಗೆ ಕೇಳಿರೋದು ಏನು, ಎಸ್ ದ
ದೆನ್ ದಿ ಅಂಕಲ್ ಆಫ್ ಎಸ್. ಸೊ ಇವ್ರದ್ದು ಈ ಎಸ್ಗೆ ಅಂಕಲ್ ಯಾರು, ಅಂಕಲ್ಲು ಈ ಬ್ರದರ್ಸ್ ಅಲ್ಲಿ ಇರ್ತಾರಲ್ಲ ಅವರು ಅಂಕಲ್ ಆಗ್ತಾರೆ. ಸೊ ಪಿ ಇಸ್ ದಿ ಅಂಕಲ್ ಆಫ್ ಎಸ್. ಕರೆಕ್ಟ್ ಆನ್ಸರ್ ಬಂದು ಪಿ. ಈ ಟ್ರೀ ಫ್ಯಾಮಿಲಿ ಟ್ರೀ ಬರೀಲಿಲ್ಲ ಅಂದರೆ ನಿಮಗೆ ಕಷ್ಟ ಆಗುತ್ತೆ, ಫ್ಯಾಮಿಲಿ ಟ್ರೀ ಬರ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಬನ್ನಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಇದು ಫಸ್ಟ್ ಸೀರೀಸ್ ಆಯಿತು. ಈಗ ನೆಕ್ಸ್ಟ್ ಸೀರೀಸು ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಬಿಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗದಲ್ಲಿ ಸಬ್ಸ್ಕ್ರೈಬ್ ಆಗಿ. ಅದೇ ಥರ ನಿಮಗೆ ಇದು ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ, ತುಂಬ ಜನಕ್ಕೆ ಸ್ಪ್ರೆಡ್ ಮಾಡಿ, ಸೊ ದಟ್ ಎಲ್ರಿಗೂ ಇದು ರೀಚ್ ಆಗಲಿ. ಕ್ವಶನ್ ಪೇಪರು ಫ್ರೀಯಾಗಿ ಮಾಡ್ತಾ ಇರೋದು ಕ್ವಶನ್ ಪೇಪರ್ ಇದು, ಸೊ ದಟ್ ಅವರು ನೋಡಿ ಯಾವ ರೀತಿ ನಾವು ಕ್ವಶನ್ಸ್ನ ಟ್ಯಾಕಲ್ ಮಾಡೋಣ ಅಂತ ಗೊತ್ತಾಗುತ್ತೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.